कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् मिथ्यासिद्धान्तदुर्ध्वान्तविध्वंसनविचक्षणः जयतीर्थाक्षतरणिर्भासतां नो हृदम्बरे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् श्रीगुरुभ्यो नमः हरिः ओम्। ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನೆಯ ಪರ್ವಕಾಲದ ಇಂದಿನ ದಿವಸ ರಾಯರಿಗೆ ಬಹಳ ಪ್ರೀತಿಕರವಾದಂತಹ ಕಾರ್ಯವನ್ನು ನಾವು ಮಾಡಿದರೆ ಅದು ಅವರ ಆರಾಧನೆ ಅಂತ ಕರೆಸಿಕೊಳ್ಳುತ್ತೆ. ಆರಾಧನೆ ಅಂದ್ರೆ ಏನು? ಸಾಮಾನ್ಯ ನಮಗೆ ಆರಾಧನೆ ಅಂತಂದ್ರೆ ಅದೇನೋ ತುಂಬಾ ಜನ ಸೇರಿರ್ತಾರೆ, ಪಂಚಾಮೃತ ಅಭಿಷೇಕ ರಾಯರ ವೃಂದಾವನಕ್ಕೆ ನಡೆಯುತ್ತೆ, ರಾಯರ ಸ್ತೋತ್ರ ಪಾರಾಯಣ ಮಾಡ್ತಾ ಇರ್ತಾರೆ, ರಾಯರ ಬಗ್ಗೆ ದಾಸರಾಯರು ರಚಿಸಿದ ಅನೇಕ ಹಾಡುಗಳನ್ನ ಹಾಡ್ತಾರೆ, ಆಮೇಲೆ ಬ್ರಾಹ್ಮಣ ಭೋಜನವಾಗತ್ತೆ, ಒಳ್ಳೆ ರುಚಿಕರವಾದ ಊಟ ಆಗತ್ತೆ, ರಾಯರ ಹೆಸರು ಹೇಳ್ಕೊಂಡು ರಾಯರ ಆರಾಧನೆ ಆಯಿತು. ಇದೆಲ್ಲ ಸರಿನೇ, ತಪ್ಪ್ಯಾವುದೂ ಇಲ್ಲ ತಿಳಿದುಕೊಂಡಿದ್ರೊಳಗೆ. ಅದಕ್ಕೆ ಇವೆಲ್ಲ ಮಾಡಬೇಕಾದತ್ತೆ. ನಿನ್ನೆ ಹೇಳಿದ್ನಲ್ಲ ನಾನು, ಯದ್ ಬೃಂದಾವನ ಸಪ್ರದಕ್ಷಿಣ ನಮಸ್ಕಾರಾಭಿಷೇಕ ಸ್ತುತಿ ಧ್ಯಾನಾರಾಧನ ಮೃದ್ವಿಲೇಪನ ಮುಖಾನೇಕೋಪಚಾರಾನ್ ಸದಾ ಕಾರಂ ಕಾರಮಭಿಪ್ರಯಾಂತಿ ಚತುರೋ ಲೋಕಾ ಕುಮರ್ಥಾನ್ ಸದಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಲಂ. ಜನರು ರಾಯರ ಸೇವೆಯನ್ನ ಯಾವ್ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ಅನ್ನೋದನ್ನ ನಾನು ನಿನ್ನೆ ದಿವಸ ವಿವರಣೆ ಮಾಡಿದೆ. ಆದ್ರೆ ಇದೇನ್ ನಾವು ವಿವರಣೆಯನ್ನ ನಿನ್ನೆ ದಿವಸ ಪಡೆದುಕೊಂಡ್ವಿ. ಈಗ ತಾನೇ ಹೇಳಿದಂತೆ ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ ಹಾಕೋದು, ಅಭಿಷೇಕವನ್ನ ಮಾಡೋದು, ಮತ್ತೆ ಸ್ತೋತ್ರ ಹೇಳೋದು, ಇದೆಲ್ಲದರ ಜೊತೆಗೆ ಇನ್ನೂ ಬಹಳ ಪ್ರಧಾನವಾದಂತಹದ್ದೊಂದಿದೆ. ಏನು ಅಂತಂದ್ರೆ, ಮಧ್ವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ರಾಘವೇಂದ್ರ ಸ್ವಾಮಿಗಳವರು ಏನು ಕೊಡುಗೆಯನ್ನ ನೀಡಿದ್ದಾರೆ ಅಂತನ್ನೋದನ್ನ ನಾವು ತಿಳಿದುಕೊಂಡ್ರೆ ಅದರಿಂದ ರಾಯರಿಗೆ ಬಹಳ ಸಂತೋಷವಾಗುತ್ತೆ. ನಾವು ಸ್ತೋತ್ರ ಮಾಡಿದ ಮೇಲೂ ಕೂಡ ಕೇಳ್ಕೊಳ್ಳೋದೇನು ಗೊತ್ತಾ? ನಮಗೆ ಜ್ಞಾನ ಬರಲಿ. ಪ್ರದಕ್ಷಿಣೆ ನಮಸ್ಕಾರಗಳನ್ನ ಹಾಕಿದ ಮೇಲೂ ಕೇಳ್ಕೊಳ್ಳೋದೇನು ಗೊತ್ತಾ? ಈ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ನಮಗೆ ಬರಲಿ. ಇಲ್ಲ, ನಾವು ಹಾಗೆ ಕೇಳ್ಕೊಂಡಿಲ್ಲ ಅಂತ ನೀವು ಯಾರಾದರೂ ಅಂದುಕೊಂಡಿದ್ರೆ ಅದನ್ನ ಕೇಳ್ಕೋಬೇಕು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ರಾಯರ ಆರಾಧನೆ ದಿವಸ ರಾಯರು ಎಲ್ಲ ತರಹದ ಅಭೀಷ್ಟಗಳನ್ನ ಕೊಡ್ತಾರೆ ಅಂತನ್ನೋದ್ರೊಳಗೆ ಯಾವುದೇ ತರಹದ ಸಂದೇಹ ಇಲ್ಲ. ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಅಂತ ನಿನ್ನೆ ದಿವಸನೂ ಹೇಳಿದೆ, ಮೊನ್ನೆ ದಿವಸನೂ ಹೇಳಿದೆ, ಇವತ್ತೂ ಹೇಳ್ತಾ ಇದ್ದೀನಿ. ರಾಯರ ವೃಂದಾವನದ ಎದುರಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನ ಹಾಕುವುದರ ಜೊತೆಗೆ ಇನ್ನೊಂದನ್ನ ಮಾಡಿ ಅಂತ ಹೇಳಿದ್ರು ರಾಯರ ಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯರು.
ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇದ್ಧ್ರುವಂ. ರಾಯರ ವೃಂದಾವನದ ಮುಂದೋಗಿ ನೀವು ದೀಪ ಹಚ್ಚಿದರೆ ಜ್ಞಾನ ಲಾಭವಾಗತ್ತೆ, ಪುತ್ರ ಲಾಭವಾಗತ್ತೆ. ನೋಡಿ, ನಮಗೆ ಬಹಳ ಅಂತಂದ್ರೆ ಒಂದು ತುಪ್ಪದ ದೀಪವನ್ನು, ಎಣ್ಣೆಯ ದೀಪವನ್ನು ಒಂದಲ್ಲ 2, 10, 100 ದೀಪಗಳನ್ನ ಹಚ್ಚಿ ಬಿಡಬಹುದು. ರಾಯರಿಗೆ ಅದರಿಂದ ಸಂತೋಷ ಆಗೇ ಆಗತ್ತೆ, ಇಲ್ಲ ಅಂತ. ಆದ್ರೆ ರಾಯರ ಗ್ರಂಥಗಳಲ್ಲಿ ನೀವು ನೋಡ್ತಾ ಹೋಗ್ರಿ, ಅವರು ಬಹುಭಾಗ ತಮ್ಮ ಗ್ರಂಥಗಳಿಗೆಲ್ಲ ಹೆಸರಿಡಬೇಕಾದ್ರೆ ದೀಪ ಅಂತ ಇಟ್ಟಿದ್ದಾರೆ. ಭಾವದೀಪ, ನ್ಯಾಯ ದೀಪ, 2 ಉದಾಹರಣೆ ಕೊಟ್ಟಿದ್ದೀನಿ. ನೀವು ಇದೇ ತರಹ ರಾಯರ ಗ್ರಂಥಗಳನ್ನ ನೋಡ್ತಾ ಹೋದ್ರೆ ದೀಪ 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 ಅಂತ 2 ಗ್ರಂಥಗಳಿವೆ ಅವರು. ನಾವೇನ್ ಮಾಡ್ಬೇಕು ಗೊತ್ತಾ? ದೀಪ ಸಂಯೋಜನ ಅಂತಂದ್ರೆ ತುಪ್ಪ ಹಾಕಿ ದೀಪ ಹಚ್ಚೋದು, ಅದಂತೂ ಹಚ್ಚಲೇಬೇಕು, ಅದನ್ನ ಹಚ್ಚಬೇಡಿನ ಹೇಳಕ್ ಹೊರಟಿಲ್ಲ. ಮತ್ತೆ ಅದರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಅವರು ಬರೆದ ಭಾವದೀಪ ಮೊದಲಾದ ಗ್ರಂಥಗಳಿದೆಯಲ್ಲ, ಅದನ್ನ ಆಚಾರ್ಯರ ಗ್ರಂಥದ ಜೊತೆಗೆ ಸಂಯೋಜನ ಮಾಡಬೇಕು. ಅಂದ್ರೆ ರಾಯರ ಈ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದದ್ದರಿಂದ ಮಧ್ವಾಚಾರ್ಯರ ವಾಕ್ಯಕ್ಕೆ, ಟೀಕಾಕೃತ್ಪಾದರ ವಾಕ್ಯಕ್ಕೆ ನಮಗೇನ್ ಅರ್ಥ ದೊರಕಿತು ಅಂತ ಅನ್ನೋದನ್ನ ನಾವು ತಿಳಿದುಕೊಳ್ಳೋದೇನಿದೆಯಲ್ಲ, ಇದು ದೀಪ ಸಂಯೋಜನೆ. ಇದನ್ನು ಮಾಡಿಬಿಟ್ರೆ ಜ್ಞಾನ ಬಂದೇ ಬರುತ್ತೆ. ಅಪ್ಪಣಾಚಾರ್ಯರು ಅದನ್ನ ಹೇಳಿದ್ರು, ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇತ್. ಬೇರೆ ಏನು ಬೇಡ. ನೀವೇನಾದ್ರೂ ಒಂದು ಸಣ್ಣ ಪುಸ್ತಕ ಬರೀರಿ, ಏನ್ ಬಹಳ ದೊಡ್ಡದು ಬೇಡ. ನೀವು ಸ್ವಂತ ಪುಸ್ತಕ ಬರೆಯೋದು ಬೇಡ. ಯಾರೋ ಬರೆದದ್ದನ್ನ ನೀವು ಮುದ್ರಣ ಮಾಡಿಸ್ಬಿಟ್ಟು 4 ಜನರಿಗೆ ಹಂಚ್ರಿ. ನಿಮ್ಗೇನ್ ಅಪೇಕ್ಷೆ ಇರುತ್ತೆ ಗೊತ್ತಾ? ತುಂಬಾ ಚೆನ್ನಾಗಿ ಮಾಡಿಸಿದಿರಿ ಮುದ್ರಣ ಅಂತ ಜನ ಬಂದು ನನಗೆ ಹೇಳ್ಬೇಕು ಅಂತ ಆಸೆ. ನೀವೇ ಬರೆದು ಬಿಟ್ಟಿದ್ರಂತೂ ಇದೇ ಅಪೇಕ್ಷೆ ಜಾಸ್ತಿ ಆಗ್ಬಿಡತ್ತೆ. ಏನು ಅಂದ್ರೆ, ನೀವು ಬರೆದದ್ರಿಂದ ನಮಗೆ ತುಂಬಾ ಉಪಕಾರ ಆಯ್ತು ಅಂತ ಜನ ಬಂದು ಹೇಳಬೇಕು. ಯಾರು ಹೇಳಲ್ಲ, ನಾವು ಅಂದ್ಕೊಳ್ಳೋ ನಮ್ಮ ಆಸೆ ಪೂರ್ಣ ಆಗಲ್ಲ. ಸಾಮಾನ್ಯ ಈ ರೀತಿಯಾಗಿ ನಾವು ಅಪೇಕ್ಷೆ ಪಡೋದೇನಿದೆಯಲ್ಲ, ಇದೇ ಮೊದಲು ಅಷ್ಟರ ಮಟ್ಟಿಗೆ ಸರಿಯಲ್ಲ. ಯಾಕೆ ಗೊತ್ತಾ? ನಾವೇನಂತ ದೊಡ್ಡ ಗ್ರಂಥ ಇನ್ನೊಬ್ಬರಿಗೆ ನಾವು ಗ್ರಂಥ ಬರೀದೆ ಅಂದ್ರೆ ಅರ್ಥವೇ ಆಗ್ತಿರ್ಲಿಲ್ಲ ಅನ್ನುವಂತಹ ದೊಡ್ಡ ಗ್ರಂಥ ನಾವು ಬರೆದಿರೋದೇ ಇಲ್ಲ. ನಿಜವಾಗಲೂ ಅಂತಹ ಗ್ರಂಥವನ್ನ ಬರೆದವರು ಇರ್ತಾರಲ್ಲ, ಅವರಿಗೆ ಹೋಗ್ಬಿಟ್ಟು ಅವರ ಎದುರಿಗೆ ಕೂತು ಅವರು ಈ ತರಹ ಬರೆದಿದ್ದಾರೆ, ಅದರ ಅಭಿಪ್ರಾಯ ಹೀಗಿದೆ, ಈ ರೀತಿಯಾಗಿ ಅವರು ಬರೀದೇ ಇದ್ರೆ ನಮ್ಗೆ ಇದು ಗೊತ್ತಾಗ್ತಿರ್ಲಿಲ್ಲ, ಇದನ್ನ ಬೇರೆ ರೀತಿಯಾಗಿ ಬರೀಲಿಕ್ಕೆ ಬರ್ತಿರ್ಲಿಲ್ಲ. ನೋಡಿ, ಎಷ್ಟು ತರಹದ ವಿಚಾರಗಳನ್ನ ನಾವು ಮಾಡ್ಲಿಕ್ಕೆ ಬರುತ್ತೆ. ಇದರಿಂದ ರಾಯರಿಗೆ ಬಹಳ ಸಂತೋಷವಾಗುತ್ತೆ. ನಾವು ರಾಯರ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಹೋದ್ರೂ ಅದು ಅಪಾರ ಇದೆ. ಅವರು ಬರೆದ ಗ್ರಂಥಗಳ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಹೋದ್ರೂ ಅಪಾರ ಇದೆ. ಹಾಗೆ ಅಂತ ಬಿಟ್ಬಿಡ್ಲಿಕ್ಕಾಗತ್ತಾ? ವಾದೀಂದ್ರರು ಹೇಳ್ತಾರೆ ಗುರುಗುಣ ಸ್ತವನದಲ್ಲಿ, ರಾಯರ ಚರಿತ್ರ ಅಂತನ್ನೋದನ್ನ ಸಮುದ್ರಕ್ಕೆ ಹೋಲುತ್ತಾರೆ, ರಾಯರ ಗ್ರಂಥಗಳನ್ನ ಸಮುದ್ರಕ್ಕೆ ಹೋಲುತ್ತಾರೆ. ಧೀರಶ್ರೀ ರಾಘವೇಂದ್ರ ವ್ರತಿವರ ಚರಿತಾಂಭೋ ನಿಧಿ ಸ್ವಾತಿ ವೇಲಃ ಸ್ವಾಸವು ಖದ್ಯೋತಪೋತ ಪ್ರಮುಷಿತ ವಿಭವ ಚೇತಸೋರ ಪ್ರಕಾಶಃ ವಂಧ್ಯೈವಾತ ಪ್ರತಿಜ್ಞಾ ತದತುಲ ನಿಖಿಲಾಶ್ಚರ್ಯ ಚರ್ಯಾಭಿಧಾನೆ ಸ್ಥಾನೆ ಸ್ಥಾಪಿತ್ಯಾದಿಹ ಪುನರುದಧಿ ಸ್ನಾನ ಸಂಕಲ್ಪವತ್ತ. ರಾಯರ ಚರಿತ್ರನೂ ಅಪಾರವಾಗಿದೆ, ಅವರು ಬರೆದ ಗ್ರಂಥಗಳು ಅಪಾರವಾಗಿದೆ. ನಮಗದರ ಅಗಲ ಆಳ ಎರಡನ್ನೂ ತಿಳಿದುಕೊಳ್ಳಕ್ಕಾಗಲ್ಲ ಅಂತ ಹೇಳಿ ಬಿಟ್ಬಿಡಕ್ಕಾಗತ್ತಾ? ಉದಾಹರಣೆ ಕೊಡ್ತಾರೆ ವಾದೀಂದ್ರರು. ನಿನ್ನೆ ದಿವಸ ಗ್ರಹಣ ಆಯಿತು, ಸಮುದ್ರಕ್ಕೆ ಅಂತ ಹೋಗಿರ್ತಾರೆ ಸ್ನಾನಕ್ಕೆ. ಸಮುದ್ರ ಸ್ನಾನ ಗ್ರಹಣದಲ್ಲಿ ಬಹಳ ಪ್ರಶಸ್ತ ಅಂತ ಹೇಳ್ತಾರೆ. ನಾವು ಸುಮಧ್ವ ವಿಜಯದಲ್ಲಿ ಕೇಳ್ತೀವಿ, ಶ್ರೀಮದ್ ಆಚಾರ್ಯರು ಸೂರ್ಯಗ್ರಹಣ ಇದ್ದಾಗ ಕಣ್ವ ತೀರ್ಥದ ಸಮೀಪದಲ್ಲಿರುವ ಸಮುದ್ರಕ್ಕೆ ಸ್ನಾನಕ್ಕೆ ಹೋಗಿದ್ರು. ಈಗ ನೋಡಿ, ಸಮುದ್ರ ಸ್ನಾನಕ್ಕೆ ಎಷ್ಟು ಜನ ಹೋಗ್ತಾರೆ, ಏನ್ ಮಾಡ್ತಾರೆ? ಏನ್ ಮಾಡಲ್ಲ, ಅದರ ಪ್ರಾರಂಭದ ಭಾಗದಲ್ಲಿ ಹೋಗಿ ಒಂದು 4 ಹೆಜ್ಜೆ ಒಳಗೆ ಹೋಗಿ ಕೂತ್ಕೊಂಡ್ರೆ ಸಾಕು, ಅದೇ ನಿಮ್ಗೆ ಸ್ನಾನ ಮಾಡಿಸ್ಬಿಡ. ನೀವೇನ್ ಹೆಚ್ಚು ಪ್ರಯತ್ನ ಪಡಬೇಕಾಗಿಲ್ಲ. ರಾಯರ
ಚರಿತ್ರನೂ ಅಷ್ಟೇ, ರಾಯರ ಗ್ರಂಥಗಳು ಅಷ್ಟೇ. ರಾಯರ ಗ್ರಂಥಗಳ ಹತ್ತಿರ ಹೋಗಿ ನೀವು ಕೂತ್ಕೊಂಡ್ಬಿಟ್ರೆ ಅವೇನೇ ನಿಮಗೆ ಜ್ಞಾನ ಬರೋ ತರ ಮಾಡ್ಬಿಡ್ತವೆ. ನೀವೇನ್ ಕಷ್ಟಪಡ್ಬೇಕಾಗಿಲ್ಲ. ಈ ತರ ಆಗ್ಬೇಕಾದ್ರೆ ನೋಡಿ, ಗ್ರಂಥ ಬರೆಯೋರು ಹೇಗಿರ್ಬೇಕು ಗೊತ್ತಾ? ಸಾಮಾನ್ಯವಾಗಿ ನೀವು ಕನ್ನಡದ ಯಾವ್ದಾದ್ರು ಪುಸ್ತಕಗಳನ್ನು ಓದಿರ್ತೀರಿ, ಸಂಸ್ಕೃತ ಪುಸ್ತಕಗಳನ್ನ ಹಲವಾರು ಓದಿದ್ರೆ ಒಂದು ನಿಮ್ಗೆ ಗೊತ್ತಾಗತ್ತೆ, ಸಂಸ್ಕೃತದ ಗ್ರಂಥಕಾರರು ಎರಡು ತರಹ ಇದೆ. ಏನು ಅಂದ್ರೆ, ಯಾರಿಗೂ ಅರ್ಥ ಆಗಬಾರದು ಅಂತ ಬರೆಯುವಂಥವ್ರು ಕೆಲವರಿದ್ದಾರೆ, ಎಲ್ಲರಿಗೂ ಅರ್ಥ ಆಗಲಿ ಅಂತ ಬರೆಯುವಂಥವ್ರು ಇನ್ ಕೆಲವರಿದ್ದಾರೆ. ರಾಯರಂಥವ್ರು ಅಂದ್ರೆ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ಸಲ ಗ್ರಂಥ ಬರೆದವ್ರಂತೂ ಯಾರಿಗೂ ಅರ್ಥ ಆಗಬಾರ್ದು ಅನ್ನೋ ಸಲ ಬರೆದಲ್ಲ. ನೀವು ಕೆಲವು ಅದ್ವೈತ ಗ್ರಂಥಗಳನ್ನ ನೋಡ್ಬೇಕು, ಹೇಗ್ ಬರ್ದಿರ್ತಾರೆ ಗೊತ್ತಾ? ಅರ್ಥ ಆಗಬಾರ್ದು ಅನ್ನೋ ತರ ಮಾಡಿ ಬರ್ದಿರ್ತಾರೆ. ಯಾಕೆ ಹೇಳಿ? ಅರ್ಥ ಆಗ್ಬಿಟ್ರೆ ಅವ್ರದ್ದು ಏನು ತಪ್ಪಿದೆ, ಏನು ಹುಡುಕಿದೆ ಸಿಕ್ಕಾಕೊಂಡ್ಬಿಡ್ತಾರೆ. ಸುತ್ತು ಬಳಸಿ ಮಾತಾಡ್ತಾ ಇದ್ದಾರೆ. ಕೊನೆ ತನಕ ಅವ್ರು ಏನ್ ಹೇಳಿಕ್ ಹೊರಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಖಂಡನ ಮಾಡ್ತೀರಿ ನೀವು? ಅದೇ ರಾಯರ ಗ್ರಂಥದಲ್ಲಿ ನೋಡಿ, 10 ವಾಕ್ಯಗಳಲ್ಲಿ ನೀವು ಹೇಳಬಹುದಾದ ವಿಚಾರವನ್ನ 1-2 ವಾಕ್ಯಗಳಲ್ಲಿ ರಾಯರು ಹೇಳಿ ಮುಗಿಸ್ಬಿಡ್ತಾರೆ. ಏನಪ್ಪ ಇಷ್ಟು ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಾಯ್ತು. ಅದಕ್ಕೆ ರಾಯರ ಗ್ರಂಥಗಳು ತುಂಬಾ ಸಣ್ಣದಿದೆ ಆಕಾರದ. ಸಾಮಾನ್ಯವಾಗಿ ಏನು ಅಂದ್ರೆ, ತುಂಬಾ ಜಾಸ್ತಿ ಬರೆದ್ರೆ ನಾವು ಹೆಚ್ಚು ಪ್ರಶಂಸೆಗೆ ಪಾತ್ರರಾಗ್ತೀವಿ ಅನ್ಕೊಂಡಿರ್ತೀವಿ. ಆದ್ರೆ ಹೆಚ್ಚು ಬರೆಯದೇನೂ ಪ್ರಶಂಸೆಗೆ ಪಾತ್ರರಾಗುವಂಥವ್ರು ಅಂದ್ರೆ ರಾಯ. ಹಾಗೆ ಅಂತವ್ರೆಲ್ಲೂ ಹೆಚ್ಚು ಬರೆದಿಲ್ಲ ಅಂತಲ್ಲ. ಅವ್ರೇನ್ ಮಾಡಿದ್ರು ಗೊತ್ತಾ? ಮೊನ್ನೆ ತಾನೇ ನಿಮಗೊಂದು ಉದಾಹರಣೆ ಕೊಟ್ಟೆ. ತರ್ಕತಾಂಡವಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ರಾಯರು. ತುಂಬಾ ಕಮ್ಮಿ ಬರೀತಾರೆ, ಅಂತ ಜಾಸ್ತಿ ಬರೆಯಕ್ಕೆ ಹೋಗಲ್ಲ. ಅದೇ ನೋಡ್ರಿ, ಬ್ರಹ್ಮಸೂತ್ರ ಭಾಷ್ಯದ ಟೀಕಾ ಜಯತೀರ್ಥರು ಬರೆದದ್ದು ತತ್ವಪ್ರಕಾಶಿಕ, ಅದಕ್ಕೆ ವ್ಯಾಖ್ಯಾನ ಬರೀಲಿಕ್ಕೆ ಹೊರಟ್ರೆ ಇಷ್ಟಿಷ್ಟಿರುತ್ತೋ ಇಲ್ಲ ತತ್ವಪ್ರಕಾಶಿಕ ಪುಟಗಟ್ಟಲೆ ಬರೀತಾರೆ. ಯಾಕೆ? ಅದರಷ್ಟು ವಿವರಣೆ ಮಾಡಬೇಕಾಗಿದೆ. ವ್ಯಾಸರಾಜರು ಈ ತತ್ವಪ್ರಕಾಶಿಕೆಯ ಬಗ್ಗೆ ಹೇಳಿದ್ದಾರೆ, ಗಂಭೀರ ನಿರ್ಮಲಾಚೇಮಾಂ ವ್ಯಾಕರಿಷ್ಯೆ ಯಥಾಮತಿ ಚಂದ್ರಿಕಾದಲ್ಲಿ ಹೇಳಿದ್ದಾರೆ. ಹೀಗಾಗಿ ಇದಕ್ಕೆ ಕಮ್ಮಿ ಬರೆದು ಬಿಟ್ರೆ ಸಾಲದು, ಎಷ್ಟು ಹೆಚ್ಚು ಬರಿಬೇಕು ಅಂತ ವಿಚಾರ ಮಾಡಿ ರಾಯರು ಬರೆದರು. ಹೀಗಾಗಿ ರಾಯರ ಈ ಗ್ರಂಥಗಳಲ್ಲಿ ಒಂದು ಗುಣ ಇದೆ. ಗ್ರಂಥದಲ್ಲಿರುವ ಗುಣ ಯಾವುದು ಗೊತ್ತಾ? ಪ್ರಸಾದ. ನಮಗ್ ಗೊತ್ತಿರೋದು ಪ್ರಸಾದ ಒಂದೇ. ತೀರ್ಥ ಪ್ರಸಾದ ಎಷ್ಟೊತ್ತಿಗೆ ಅಂತ ಕೇಳ್ತೀವಿ. ತೀರ್ಥ ಪ್ರಸಾದ ಅಂದ್ರೆ ಏನ್ ಗೊತ್ತಾ? ತೀರ್ಥ ಅಂತಂದ್ರೆ ಶಾಸ್ತ್ರವನ್ನ ತೀರ್ಥ ಅಂತ ಕರೀತಾರೆ. ಶ್ರೀ ಪೂರ್ಣಬೋಧ ಗುರು ತೀರ್ಥ ಪಯೋಕ್ತಿ ಪಾರ ಇದೆ ನೋಡ್ರಿ. ಪೂರ್ಣಬೋಧ ತೀರ್ಥರು ಅಂತ ಹೇಳ್ತಾ ಇದ್ದಾರೆ, ನೀವು ತಿಳ್ಕೊಳಕ್ ಹೋಗ್ಬೇಡಿ. ಪೂರ್ಣಬೋಧ ಎಂಬ ಗುರುಗಳ ತೀರ್ಥ ಅಂದ್ರೆ ಶಾಸ್ತ್ರ. ಇದು ಹಾಲಿನ ಸಮುದ್ರ ಅಂತ ಹೇಳಿ. ಆ ಶಾಸ್ತ್ರ ಗ್ರಂಥಗಳಲ್ಲಿರುವ ಪ್ರಸಾದ ಅಂದ್ರೆ ಪ್ರಸನ್ನತೆ, ಬೇಗ ಅರ್ಥ ಮಾಡಿಸುವ ಸಾಮರ್ಥ್ಯ ಇದೆಯಲ್ಲ, ಅದನ್ನ ನೀವು ಉಪಯೋಗಿಸ್ಕೊಳ್ಬೇಕು. ನೀವು ತೀರ್ಥ ಪ್ರಸಾದ ಮಾಡಬೇಡಿ, ಉಪವಾಸ ಕೂತ್ಕೊಳ್ಳಿ ಅಂತ ಹೇಳಿಲ್ಲ ನಾನು. ಊಟನೂ ಮಾಡಿಬಿಟ್ಟು ಇದನ್ನು ಪಡೆದುಕೊಳ್ಳೋದೇನಿದೆ, ಇದು ರಾಯರಿಗೆ ಬಹಳ ಸಂತೋಷದಾಯಕವಾದಂತಹ ಕಾರ್ಯ. ರಾಯರ ಗ್ರಂಥಗಳು ಅವರು ಕೆಲವು ಬಾರಿ ಮಧ್ವಾಚಾರ್ಯರ ಗ್ರಂಥಗಳಿಗೂ ವ್ಯಾಖ್ಯಾನ ಮಾಡ್ತಾರೆ, ಕೆಲವು ಬಾರಿ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡ್ತಾರೆ, ಕೆಲವು ಬಾರಿ ವ್ಯಾಸರಾಜರ ಗ್ರಂಥಗಳಿಗೂ ವ್ಯಾಖ್ಯಾನ ಮಾಡ್ತಾರೆ. ಕೆಲವು ಬಾರಿ ಇದು ಯಾವುದೂ ಸಿಗಲಿಲ್ಲ ಅಂತ ವೇದಗಳಿಗೂ ವ್ಯಾಖ್ಯಾನ ಮಾಡ್ತಾರೆ. ಇದಕ್ಕೆಲ್ಲ ವ್ಯಾಖ್ಯಾನ ಮಾಡೋದರ ಜೊತೆಗೆ ವೇದಗಳಿಗೂ ವ್ಯಾಖ್ಯಾನ ಮಾಡ್ತಾರೆ, ಉಪನಿಷತ್ತುಗಳಿಗೂ ವ್ಯಾಖ್ಯಾನ ಮಾಡ್ತಾರೆ, ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡ್ತಾರೆ. ಯಾವಾಗ ಗೊತ್ತಾ? ಆಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರು, ಈ ಮಹಾನುಭಾವರು 3 ಜನ ಏನಿದ್ದಾರೆ, ಇವರು ವ್ಯಾಖ್ಯಾನ ಮಾಡಿಲ್ಲ ಅಂತಹ ಸಂದರ್ಭದಲ್ಲಿ ರಾಯರು ವ್ಯಾಖ್ಯಾನ ಮಾಡಿ ಅದನ್ನು ತುಂಬುತ್ತಾರೆ. ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ. ರಾಯರ ಗ್ರಂಥದ ವೈಶಿಷ್ಟ್ಯವನ್ನು ತಿಳಿದುಕೊಳ್ಳೋದಕ್ಕೆ ತುಂಬಾ ವಿಚಾರಗಳಿದೆ, ಆದರೆ ತುಂಬಾ ಗಹನವಾದ ವಿಚಾರಗಳನ್ನು ಹೇಳಿದ್ರೆ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸುಲಭವಾದ ಒಂದು ವಿಚಾರ. ರಾಯರು ಗೀತಾ ವಿವೃತಿ ಅಂತ ಗ್ರಂಥ ಬರೆದು ನಿಮಗೆಲ್ಲ ಗೊತ್ತಿದೆ. ಗೀತಾ ಅನ್ನುವ ಗ್ರಂಥವನ್ನ ಆಧರಿಸಿ ಶ್ರೀಮದ್ ಆಚಾರ್ಯರೇ 2 ಗ್ರಂಥ ಬರೆದಿಟ್ರು. ಗೀತಾ ಭಾಷ್ಯ ಬರೆದ್ರು, ಗೀತಾ ತಾತ್ಪರ್ಯ ಬರೆದ್ರು. 2ಕ್ಕೂ ಟೀಕಾಕೃತ್ಪಾದರು ಮತ್ತೆ ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾ ಅಂತ 2 ಬರೆದಿದ್ದಾರೆ. ಆ 2ಕ್ಕೂ ಮತ್ತೆ ರಾಯರು ವ್ಯಾಖ್ಯಾನ
ಇಷ್ಟಾಗಿಯೂ ಮತ್ತೆ ಗೀತಾಕ್ಕೆ ವ್ಯಾಖ್ಯಾನ ಮಾಡಿದ್ರು ರಾಯರು, ಗೀತಾ ವಿವೃತ್ತಿ ಪ್ರತ್ಯೇಕವಾಗಿ. ಯಾಕೆ ಗೊತ್ತಾ? ಗೀತಾ ವಿವೃತ್ತಿ ಎನ್ನುವ ಗ್ರಂಥವನ್ನ ಅವರು ಬರೆದಿರಲಿಲ್ಲ ಅಂತಾಗಿದ್ರೆ ಇದು ಗೀತೆಯಲ್ಲಿ ಬರುವ ಶ್ಲೋಕಗಳ ಅರ್ಥವನ್ನ ಹೇಗೋ ನಾವು ಭಾಷ್ಯ ತಾತ್ಪರ್ಯಗಳನ್ನು ನೋಡ್ಕೊಂಡ್ಬಿಡ್ಬೋದು. ಕೆಲವು ಶ್ಲೋಕಗಳು ತುಂಬಾ ಸುಲಭ ಇದೆ ಅಂತ ಹೇಳಿ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ವ್ಯಾಖ್ಯಾನನೇ ಮಾಡಿಲ್ಲ, ಬಿಟ್ಟು ಬಿಟ್ಟಿದ್ದಾರೆ. ಆ ಶ್ಲೋಕಗಳಿಗೆ ನಮಗೆ ಅರ್ಥನೇ ತಿಳ್ಕೊಳಕ್ ಆಗ್ತಾ ಇದೆ. ನೋಡಿ, ಈಗ ತಾನೇ ಹೇಳಿದೆ, ಇನ್ನೊಬ್ಬರಿಗೆ ಅರ್ಥ ಆಗಬಾರದು, ತಪ್ಪರ್ಥ ಆಗಲಿ ಅಂತ ಬರೆಯೋ ಜನ ತುಂಬಾ ಇದ್ದಾರೆ. ಗೀತೆಯಲ್ಲಿ ಒಂದೊಂದು ಶ್ಲೋಕಕ್ಕೂ ಅರ್ಥ ಬರೆದು ಕೂತ್ಕೊಂಡಿದ್ದಾರೆ ಬೇರೆಯವರು. ಶ್ರೀಮದ್ ಆಚಾರ್ಯ ಏನ್ ಮಾಡಿದ್ರು, ಕೆಲವೊಂದು ಬರೆದ್ರು, ಕೆಲವೊಂದು ಬಿಟ್ಬಿಟ್ರು. ರಾಯರೇನ್ ಮಾಡಿದ್ರು ಗೊತ್ತಾ? ಅದನ್ನೇ ಹುಡ್ಕೊಂಡು ಹೋದ್ರು. ಎಲ್ಲಿ ಬಿಟ್ಟಿದ್ದಾರೆ ಆಚಾರ್ಯರು ಟೀಕಾಕೃತ್ಪಾದರು ಅಲ್ಲಿ ತಾವು ಸೇರಿಸಿ. ಗೀತೆಯ ಬಗ್ಗೆ ಆ ರಾಯರ ಕೊಡುಗೆಯನ್ನ 2 ಅಂಶಗಳಲ್ಲಿ ನಾನು ಹೇಳ್ತೀನಿ ನೋಡಿ. ಎಲ್ಲಿಂದ ಪ್ರಾರಂಭ ಆಗುತ್ತಾ? ಗೀತೆಯ ಶ್ಲೋಕವನ್ನ ಸರಿ ಮಾಡ್ಕೊಳ್ಳೋದು ಅನ್ನೋದ್ರಿಂದ ಶುರುವಾಗುತ್ತೆ. ಗೀತಾ ಅಂತನ್ನುವ ಗ್ರಂಥವನ್ನ ಎಲ್ಲರೂ ಕೈ ಹಾಕೋರೆ ಅದರಲ್ಲಿ. ನೀವು ನೋಡ್ರಿ, ಗೀತೆಯ ಬಗ್ಗೆ ಎಷ್ಟು ಪುಸ್ತಕಗಳು ಸಿಗಲ್ಲ. ಭಾರತದ ಎಲ್ಲಾ ಭಾಷೆಗಳಲ್ಲೂ ಅದನ್ನ ತರ್ಜುಮೆ ಮಾಡಿಬಿಟ್ಟಿದ್ದಾರೆ, ಆದ್ರೂ ಒಬ್ರು ಅದಕ್ಕೆ ಅರ್ಥ ಬರಲಿಲ್ಲ ಅನ್ನೋದು ಬೇರೆ ವಿಷಯ. ಗೀತೆಯ ಶ್ಲೋಕಗಳು ಕಂಡಲ್ಲಿ ಗೀತಾ ಪಾರಾಯಣಗಳು ನಡೆಯುತ್ತೆ. ಗೀತೆಯ ಶ್ಲೋಕಗಳು ನಿಜವಾಗಲೂ ವೇದವ್ಯಾಸ ದೇವರು ಹೇಗೆ ಬರೆದಿದ್ರು, ಶ್ರೀಮದ್ ಆಚಾರ್ಯರು ತಮ್ಮ ಸಂಪ್ರದಾಯದಲ್ಲಿ ಗೀತಾ ಶ್ಲೋಕಗಳನ್ನ ಹೇಗೆ ಪಾಠ ಹೇಳಿಕೊಟ್ರು ಯಾರಿಗೆ ಗೊತ್ತಿದೆ. ಈಗಿನ ತರ ಯಾವ ಧ್ವನಿ ಮುದ್ರಿಕೆಗಳಿರ್ಲಿಲ್ಲ. ಶ್ಲೋಕಗಳನ್ನ ಬರೆಯುವ ಜನ ಇರ್ತಾರೆ, ಹಾಗೂ ಬರೀತಾರೆ, ಹೀಗೂ ಬರೀತಾರೆ. ಯಾವುದು ಪ್ರಾಮಾಣಿಕ ತಿಳ್ಕೊಳ್ಳೋದು ಹೇಗೆ? ತುಂಬಾ ಪ್ರಸಿದ್ಧವಾದದ್ದು ಭಗವದ್ಗೀತೆಯ 15ನೇ ಅಧ್ಯಾಯ. ಸಣ್ಣ ಸಣ್ಣ ಹುಡುಗರಿಗೆಲ್ಲ ಹೇಳ್ಕೊಟ್ಬಿಟ್ಟಿರ್ತಾರೆ. ಅದರಲ್ಲಿ ಎಲ್ಲ ಪುಸ್ತಕಗಳಲ್ಲಿ ತೆಗೆದು ನೋಡಿ, ಬಹುಭಾಗ ಪುಸ್ತಕಗಳಲ್ಲಿ ಈಗೀಗೆಲ್ಲ ತಿದ್ದುಪಡಿ ಮಾಡಿದ್ದಾರೆ. ಬಹುಭಾಗ ಗೀತಾ ಪುಸ್ತಕಗಳೆಲ್ಲ ಬೇರೆಯವರೇ ಮುದ್ರಣ ಮಾಡಿಬಿಡ್ತಾರೆ ನೋಡಿ. ಅದಕ್ಕಲ್ಲಿ ನಾಂತೋ ನಚಾದರ್ ನಚ ಸಂಪ್ರತಿಷ್ಠಾ ಅಂತ ಬರುತ್ತೆ. ನಾಂತೋ ನಚಾದರ್ ನಚ ಸಂಪ್ರತಿಷ್ಠಾ ಅಂತ ಅದ್ವೈತಿಗಳ ಪಾಠ. ನಮ್ಮ ಪುಸ್ತಕಗಳಲ್ಲೂ ಹಾಗೆ ಮುದ್ರಣ ಮಾಡಿ. ಆದ್ರೆ ನಮ್ಮ ಮಾಧ್ವರಿಗೆ ಸಮ್ಮತವಾದದ್ದು ಮಧ್ವಾಚಾರ್ಯರು ನಡೆಸಿಕೊಂಡು ಬಂದ ಪಾಠ ಯಾವುದು ಅನ್ನೋದನ್ನ ರಾಯರು ಬರೋದು. ನಾಂತೋ ನಚಾದರ್ ನಚ ಸಂಪ್ರತಿಷ್ಠಾ ಅಂತ ತಿಳ್ಕೊಳಕ್ ಹೋಗ್ಬೇಡಿ, ನಾಂತೋ ನಚಾದರ್ ನಚ ಸಂಪ್ರವಿಷ್ಟ ಅಂತ ಮಾಡ್ಕೊಳ್ಳಿ, ಪಾಠ ತಿಳ್ಕೊಡಿ ಮಾಡಿ. ನೋಡಿ, ಇದನ್ನೇನಂತಾರೆ ಗೊತ್ತಾ? ಸಂಪ್ರದಾಯ ಗೊತ್ತಿದ್ದವರು ಮಾಡೋ ಕೆಲಸ ಇದು. ನಮಗಿವತ್ತಿಗೇನಾಗೋಗಿದೆ ಅಂತಂದ್ರೆ, ಗುರುಗಳ ಬಾಯಿಂದ ಕೇಳಿ ತಿಳಿದು ಅದನ್ನ ಗಟ್ಟಿ ಹಾಕಿ ಅದನ್ನ ನೆನ್ಪಿಟ್ಕೊಂಡು ನಾವು ನಮ್ಮ ಶಿಷ್ಯರಿಗೆ ಹೇಳಿ ಸಂಪ್ರದಾಯ ಬೆಳೆಸೋದು ಅನ್ನೋ ಕ್ರಮ ಹೊರಟೋಗಿದೆ. ಕೆಲವು ಬಾರಿ ಕೆಲವರಿಗೆ ಗುರುಗಳು ಸಿಗ್ತಾರೆ, ಸಿಗೋದಿಲ್ಲ. ಸಿಕ್ಕವರು ಸಿಕ್ಕಾಗ ಉಪಯೋಗ ಮಾಡಿಕೊಳ್ಳೋದಿಲ್ಲ. ಅವರು ಸಿಗದೇ ಇದ್ದಾಗ ಪೇಚಾಡ್ತಾರೆ, ಸಿಕ್ಕಾಗ ಉಪೇಕ್ಷೆ ಮಾಡ್ತಾರೆ. ಫಲ ಏನು? ಸಂಪ್ರದಾಯ ಲೋಪ. ಸಂಪ್ರದಾಯ ಲೋಪ ಆಯಿತು ಅಂತಂದ್ರೆ ಅಂಥವರ ಉದ್ಧಾರ ಸ್ವಲ್ಪ ಮಟ್ಟಿಗಾದ್ರೂ ಆಗೋದು ಹೇಗೆ? ಇಂತಹ ಗ್ರಂಥಗಳಿಗೆ ಏನರ್ಥ ಇದೆ, ಶ್ಲೋಕ ಹೇಗಿದೆ, ನಮ್ಮ ಪ್ರಕಾರ ನೋಡಿ ತಿಳಿದುಕೊಳ್ಬೇಕು ಅಂದ್ರೆ ರಾಯರ ಗ್ರಂಥದಿಂದ ತಿಳಿದುಕೊಳ್ಳಿ. ಇನ್ನು ಅರ್ಥಗಳ ಬಗ್ಗೆ ನೀವು ತಿಳಿದುಕೊಳ್ಬೇಕು ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಭಗವದ್ಗೀತೆ ತುಂಬಾ ಪ್ರಸಿದ್ಧವಾದ ಉದಾಹರಣೆ, ಸುಲಭವಾಗಿ ಅರ್ಥ ಆಗುವ ಉದಾಹರಣೆ. ಗೀತಾ ಶುರುವಾಗೋದು ಹೇಗೆ? ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ. ಯುದ್ಧಕ್ಕೆ ಅಂತ ಕೌರವರು ಪಾಂಡವರು ನಿಂತುಕೊಂಡಿದ್ದಾರೆ. ಆವಾಗ ನಾವು ಒಂದೇ ಸರಿ ಹಾರಿಸ್ಬಿಡ್ತೀವಿ. ಅರ್ಜುನ 2 ಸೈನ್ಯಗಳ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಬೇಕು ಅಂತ ಅಪೇಕ್ಷೆ ಪಟ್ಟ. ಕೃಷ್ಣ ಕರ್ಕೊಂಡು ಹೋದ. ಅದಕ್ಕಿಂತ ಮುಂಚೆ ಮೊದಲನೇ ಅಧ್ಯಾಯದಲ್ಲಿ ಕೆಲವು ಶ್ಲೋಕಗಳು ಬರುತ್ತೆ. ಏನು ಅಂದ್ರೆ, ಆ 2 ಸೈನ್ಯಗಳನ್ನು ನೋಡಿ ದುರ್ಯೋಧನ ಹೋಗ್ಬಿಟ್ಟು ದ್ರೋಣಾಚಾರ್ಯರ ಮುಂದೆ ಕೆಲವು ಮಾತಾಡ್ದ. ಅಲ್ಲಿ ಒಂದು ಶ್ಲೋಕ ಬರುತ್ತೆ ಪ್ರಸಿದ್ಧವಾದ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತ ಶ್ಲೋಕ ಬರುತ್ತೆ. ಇದು ದುರ್ಯೋಧನ ಆಡಿದ ಮಾತು. ಇದಕ್ಕೆ ಏನರ್ಥ ಮಾಡ್ಕೋಬೇಕು? ಬೇರೆಯವರೆಲ್ಲ ಏನರ್ಥ ಬರೆದ್ರು ಇದಕ್ಕೆ. ದುರ್ಯೋಧನ ಏನ್ ಹೇಳ್ತಾ ಇದ್ದಾನೆ?
ತನ್ನ ಸೈನ್ಯದ ಬಗ್ಗೆ ಹಾಗೂ ಪಾಂಡವರ ಸೈನ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಪಾಂಡವರ ಸೈನ್ಯ ಅದಕ್ಕೆ ಭೀಮನ ರಕ್ಷಣೆ ಇದೆ, ನಮ್ಮ ಸೈನ್ಯಕ್ಕೆ ಭೀಷ್ಮರ ರಕ್ಷಣೆ ಇದೆ. ಆದ್ರೆ ಅವರ ಸೈನ್ಯ ಪರ್ಯಾಪ್ತವಾಗಿದೆ, ನಮ್ಮ ಸೈನ್ಯ ಅಪರ್ಯಾಪ್ತವಾಗಿದೆ. ಈ ಪರ್ಯಾಪ್ತ ಅಪರ್ಯಾಪ್ತ ಎರಡು ಶಬ್ದದ ಅರ್ಥ ನೀವೇನ್ ಮಾಡ್ಕೊಳ್ತೀರಿ ನಿಮಗ್ ಬಿಟ್ಬಿಟ್ಟಿದ್ದಾರೆ. ಮಧ್ವಾಚಾರ್ಯರು ಬರೀಲಿಲ್ಲ, ಮುಂದೆ ಹೋಗ್ಬಿಟ್ಟು ಬೇರೆಯವರೆಲ್ಲ ಏನ್ ಬರೆದ್ರು ಗೊತ್ತಾ? ನಮ್ಮ ಸೈನ್ಯ ಅದು ಅಪರ್ಯಾಪ್ತವಾಗಿದೆ ಅಂದ್ರೆ ನಿಸ್ಸೀಮವಾಗಿದೆ. 11 ಅಕ್ಷೋಹಿಣಿ ಇದೆ ನಮ್ಮ ಸೈನ್ಯದಲ್ಲಿ. ಪಾಂಡವರು ನೋಡಿ, ಭೀಮನ ರಕ್ಷಣೆ ಇರುವ ಪಾಂಡವರ ಸೈನ್ಯ ಅಂತ ಹೇಗಿದೆ? ಅದು ಪರ್ಯಾಪ್ತವಾಗಿದೆ, ಸೀಮಿತವಾಗಿದೆ, ಕಮ್ಮಿ ಇದೆ, 7 ಅಕ್ಷೋಹಿಣಿ ಅಷ್ಟೇ ಇದೆ. ರಾಯರಂದ್ರು ತಮ್ಮ ವ್ಯಾಖ್ಯಾನದಲ್ಲಿ ಗೀತಾ ವಿಭೂತಿಯಲ್ಲಿ ದುರ್ಯೋಧನ ಮಾತಾಡ್ತಾ ಇದ್ದಾನೆ, ಇದನ್ನ ನಾನು ನೆನಪಿಟ್ಕೊಳ್ಳಿ. ದುರ್ಯೋಧನನ ಸ್ವಭಾವ ಹೇಗಿದೆ ಅನ್ನೋದನ್ನ ಇಡೀ ಮಹಾಭಾರತ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಹೊಟ್ಟೆ ಉರಿ ಸ್ವಭಾವ ಅವನು. ಇನ್ನೊಬ್ಬರಿಗೆ 7 ಅಕ್ಷೋಹಿಣಿ ಸಿಕ್ಕಿದೆ ಅಂತ ಆದ್ರೂ ಹೊಟ್ಟೆ ಉರಿ ಇದೆ ಅವನಿಗೆ. ಅವನು ಹೇಳ್ಬೇಕಾದ್ರೆ ಅಹಂಕಾರ ನೋಡ್ರಿ, ನಮ್ದು 11 ಅಕ್ಷೋಹಿಣಿ ಸೈನ್ಯ ಇದೆ, ಅವ್ರಿಗೆ ಪಾಪ 7 ಅಕ್ಷೋಹಿಣಿ ಸೈನ್ಯ, ಈಗ ಆಡ್ತಾನ ಅವನಿಂದ. ಪಾಂಡವರು ಯಾರಿಗೂ ಏನೂ ಸಿಗಬಾರದು ಅಂತ ಅನ್ನೋದು ಅವನಿದೆಯಪ್ಪ. ಅವನು ಇದನ್ನ ಹೇಗೆ ಮಾತಾಡ್ತಾನೆ? ಅಷ್ಟೇ ಅಲ್ಲದೆ ಅವ್ರ ಹತ್ರ 7 ಅಕ್ಷೋಹಿಣಿ ಸೈನ್ಯ ಇದೆ, ನಮ್ಮ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇದೆ ಅಂತ ಅನ್ನೋದನ್ನ 4 ತಿಂಗಳಿಂದ ಮಾತಾಡ್ಕೊಂಡ್ ಬರ್ತಾ ಇದ್ದಾನೆ. ಅದನ್ನ ಈಗ ಬಂದು ಹೇಳ್ಬೇಕಾ ಯುದ್ಧದ ಕಾಲಕ್ಕೆ? ಅವನಿಗೇನಾಯ್ತು ಅಂದ್ರೆ, ಧೃಷ್ಟದ್ಯುಮ್ನ ಇಡೀ ಸೈನ್ಯವನ್ನ ವ್ಯೂಹದ ರೂಪದಲ್ಲಿ ಜೋಡಿಸಿ ನಿಲ್ಲಿಸಿದಾಗ ನೋಡಿ ಗಾಬರಿ ಆಯ್ತು ಅವನಿಗೆ. ಆವಾಗ ಬಂದು ಗುರುಗಳ ಹತ್ರ ಹೋಗಿ ಹೇಳಿದ್ದವನು ದ್ರೋಣಾಚಾರ್ಯರ ಮುಂದೆ, ಗುರುಗಳೇ ನಮ್ಮ ಸೈನ್ಯ ಇದೆ, ಭೀಷ್ಮರ ರಕ್ಷಣೆ ಇದೆ ಅಂತ ಆದ್ರೂ ಕೂಡ ನಮ್ಮ ಸೈನ್ಯ ಅಪರ್ಯಾಪ್ತವಾಗಿದೆ ಅಂದ್ರೆ ಸಾಲದು ಅಂತ. ಪರ್ಯಾಪ್ತ ಅಂದ್ರೇನು? ಸಾಕಾಗುವುದು. ಅಪರ್ಯಾಪ್ತ ಅಂದ್ರೆ ಸಾಲೋದಿಲ್ಲ. ನಮ್ಮ ಗೆಲುವಿಗೆ ನಮ್ಮ ಸೈನ್ಯ ಅಪರ್ಯಾಪ್ತವಾಗಿದೆ. ಪ್ರವಚನ ಮುಗಿದ್ಮೇಲೆ ನಿಮ್ಗೆಲ್ಲ ಊಟಕ್ಕೆ ಹಾಕ್ತಾರೆ. ಊಟಕ್ಕೆ ಹಾಕಿದಾಗ ನಿಮ್ಗೊಂದಿಷ್ಟು ಅನ್ನ ಹಾಕ್ತಾರೆ. ಇಷ್ಟನ್ನ ನಮಗ್ ಪರ್ಯಾಪ್ತವಾಗಿದೆ. ನೀವು ಏನರ್ಥ ಅದಕ್ಕೆ? ಇಷ್ಟನ್ನ ನಮಗ್ ಹೊಟ್ಟೆ ತುಂಬೋದು ಸಾಕು ಅಂತ. ಹೊರತು ಇದು ತುಂಬಾ ಕಮ್ಮಿ ಹಾಕಿದ್ದಾರೆ ಸಂಘದವ್ರು ಬೈತೀರಾ. ನಮ್ಗೆ ಇಷ್ಟನ್ನ ಪರ್ಯಾಪ್ತವಾಗಿದೆ ಅಂದ್ರೆ ಇನ್ನೊಂದು ಚಮಚ ಹಾಕ್ಬೇಕು ಅಂತ ಅರ್ಥ. ನಾವು ಬಡಿಸೋ ಅವನೇನ್ ಅನ್ಕೊಳ್ತಾನೆ, ಇಷ್ಟನ್ನ ಪರ್ಯಾಪ್ತವಾಗಿದೆ, ಇವ್ರಿಗೆ ಇಷ್ಟಿಂದ ಹೊಟ್ಟೆ ತುಂಬತ್ತೆ ಸಾಕು, ಮುಂದಿನ ಎಲೆಗೆ ಹೋಗ್ತಾನೆ. ಹಾಗೆ ನಮ್ಮ ಸೈನ್ಯ ಅಪರ್ಯಾಪ್ತವಾಗಿದೆ ಅಂದ್ರೆ ಗೆಲ್ಲೋದಕ್ಕೆ ಸಾಲೋದಿಲ್ಲ. ಅವ್ರದ್ದು ತುಂಬಾ ಕಮ್ಮಿ ಇದೆ ಸೈನ್ಯ, ಆದ್ರೂ ಗೆಲ್ಲೋದಕ್ಕೆ ಬೇಕಾಗ್ತಾ ಇತ್ತು. ದುರ್ಯೋಧನ ಏನ್ ಕಂಡುಕೊಂಡ, ಇದು ಕೊನೆಗೆ ಹಾಗೆ ಆಯ್ತು. ಪಾಂಡವ್ರದ್ದು ಇನ್ನೂ 1-2 ಅಕ್ಷೋಹಿಣಿ ಸೈನ್ಯ ಉಳ್ಕೊಂಡಿತ್ತು, ಇವ್ರದೆಲ್ಲ ಖಾಲಿ ಆಗೋಯ್ತು, ಎಲ್ಲ ಸತ್ತೋದ್ರು. ದುರ್ಯೋಧನ ಒಬ್ಬ ಉಳ್ಕೊಂಡ. ಏನ್ ಮಾಡಿದಾಗಾಯ್ತು ನೋಡಿ. ರಾಯರ ಅರ್ಥ ಹೇಳುವ ಕ್ರಮ ಇದೆಯಲ್ಲ, ಅದು ಈ ರೀತಿಯಾಗಿದೆ. ಬರೀ ಶಬ್ದಕ್ಕೆ ಏನ್ ಅರ್ಥ ಸಿಗತ್ತೆ ಅನ್ನೋದನ್ನ ನೋಡ್ಬಿಟ್ಟು ಅರ್ಥ ಬರೆದಿಟ್ಬಿಡೋದಲ್ಲ. ಕೋಶದಲ್ಲಿ 10 ಅರ್ಥಗಳನ್ನು ಬರೆದಿರ್ತಾರೆ. ಹಿಂದಿಂದಕ್ಕೆ ಮುಂದಿಂದಕ್ಕೆ ಏನ್ ಸರಿ ಹೋಗುತ್ತೆ ಅನ್ನೋದನ್ನ ನೋಡ್ಕೊಂಡು ಅರ್ಥ ಬರಿಬೇಕಲ್ಲ. ಪರ್ಯಾಪ್ತ ಅನ್ನೋದಕ್ಕೆ ಸೀಮಿತ ಅನ್ನೋ ಅರ್ಥವು ಇದೇ, ಇಲ್ಲ ಅಂತಲ್ಲ. ಇಲ್ಲದನ್ನು ತಗೋಬಾರದು. ಊಟ ಕೂತಾಗ ಸೈಂಧವ ತಗೊಂಬ ಅಂದ್ಬಿಟ್ಟು ಕುದುರೆ ನಿಲ್ಲಿಸ್ಬಿಟ್ರೆ ಎಲೆ ಮುಂದೆ ಒದ್ಬಿಡತ್ತಂತೆ ಎಲೆನ. ಅಲ್ರಿ ನೀವು ಸೈಂಧವ ತಗೊಂಬ ನಾನೇನ್ ಮಾಡ್ಲಿ ಅಂದ್ರೆ, ಉಪ್ಪು ಅಂತನೂ ಅರ್ಥ ಇದೆಯಪ್ಪ ಸೈಂಧವ ಅನ್ನೋದಕ್ಕೆ. ಉಪ್ಪು ತಂದು ಹಾಕು ನಾನು ಹೇಳಿದ್ದು ಅಂತಂತಾನೆ. ಊರಿಗೆ ಹೋಗ್ಬೇಕಾದ್ರೆ ಗಡಿಬಿಡಿ ಇದೆ, ಸೈಂಧವ ತಗೊಂಬ ಕುದುರೆ ತಗೊಂಡ್ಬರ್ಬಿಟ್ಟು ಉಪ್ಪು ತಂದು ಒಂದು ತಟ್ಟೆಲಿ ಹಿಡಿದ್ರಿ. ಯಾವಾಗಲೂ ನಾವು ಒಂದು ವಾಕ್ಯಕ್ಕೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರೊಳಗಿರುವ ಪದಗಳಿಗೆ ಅನೇಕ ಅರ್ಥಗಳು ಕೋಶದಲ್ಲಿರಬಹುದು. ಯಾವ್ದು ಮೊದಲು ಕಾಣುತ್ತೆ ಅಥವಾ ಯಾವ್ದು ನಮಗ್ ಚೆನ್ನಾಗಿ ಅನ್ಸುತ್ತೆ ಅದನ್ನ ಇಡೋದಲ್ಲ. ವಾಕ್ಯದಲ್ಲಿ ಹಿಂದೆ ಮುಂದಿರುವಂತಹ ಪದಗಳನ್ನು ನೋಡ್ಕೊಂಡೋದಕ್ಕೆ ಸರಿ ಹೊಂದುವ ಶಬ್ದದ ಅರ್ಥವನ್ನ ಹೇಳಬೇಕು. ಇದು ರಾಯರು ಮಾಡಿಬಿಟ್ಟು. ಇಂತಹ ಕೆಲವು ಉದಾಹರಣೆಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಇದೇ ರೀತಿಯಾಗಿ ನೀವು ರಾಯರ ಗ್ರಂಥಗಳ ವೈಶಿಷ್ಟ್ಯವನ್ನ ಪ್ರತಿಯೊಂದು ಅಂಶಗಳಲ್ಲೂ ತಿಳಿದುಕೊಳ್ಬೇಕು. ಈ ತರಹ ಶಬ್ದಾರ್ಥಗಳನ್ನ ಕಲಿತುಕೊಳ್ಳೋದು ಅಂತಿದೆ ನೋಡಿ. ಇದನ್ನು ಎಲ್ಲಿಂದ ಶುರು ಮಾಡಿದ್ರು ಗೊತ್ತಾ ರಾಯರು? ಈ ತರ ವ್ಯಾಖ್ಯಾನ ಮಾಡುವ ಕೌಶಲವನ್ನ ಅವರು ಪಡೆದುಕೊಂಡಿದ್ದು ಎಲ್ಲಿಂದ ಅಂದ್ರೆ ತಮ್ಮ ಸಣ್ಣ ವಯಸ್ಸಿನಲ್ಲಿ ಅವರೊಂದು ಗ್ರಂಥ ಬರೆದು. ಬಹುಶಃ ರಾಯರ ಮೊದಲನೇ ಗ್ರಂಥ ಯಾವುದು ಅಂದ್ರೆ ಅಣುಮಧ್ವ ವಿಜಯಕ್ಕೆ ಅವರು ವ್ಯಾಖ್ಯಾನ ಮಾಡಿದ್ರು ನೋಡಿ. ಅಲ್ಲಿಂದ ಶುರುವಾಯಿತು. ಇವೆಲ್ಲ ತುಂಬಾ ದೊಡ್ಡ ದೊಡ್ಡ ಗ್ರಂಥಗಳು ಅಂತ ಇಟ್ಕೊಳ್ರಿ. ವ್ಯಾಸತ್ರಯಕ್ಕೆ ವ್ಯಾಖ್ಯಾನ ಬರೆಯೋದು, ನ್ಯಾಯಸುಧಾ ಗ್ರಂಥಕ್ಕೆ ಪರಿಮಳ ಅಂತ ಬರೆದ್ರು, ಎಲ್ಲ ತುಂಬಾ ದೊಡ್ಡ ದೊಡ್ಡ ಗ್ರಂಥಗಳು. ತುಂಬಾ ಸಣ್ಣ ಗ್ರಂಥ ರಾಯರದು, ತುಂಬಾ ಸಣ್ಣ ಸುಲಭವಾದ ಗ್ರಂಥ ಅಂದ್ರೆ ಅಣುಮಧ್ವ ವಿಜಯ ಅಂತ ನಾರಾಯಣ ಪಂಡಿತಾಚಾರ್ಯರು ಬರೆದದ್ದು. ಪ್ರಮೇಯ ನವಮಾಲಿಕ ಅಂತನೂ ಕರೀತಾರೆ.
ಅದಕ್ಕೆ ರಾಯರು ವ್ಯಾಖ್ಯಾನ ಬರೆದರು. ವಾದೀಂದ್ರರು ಹೇಳ್ತಾರೆ, ಬಹುಶಃ ನೀವು ಮಧ್ವ ಪೀಠಾಧಿಪತಿಗಳಾಗೋದಕ್ಕೆ ಆ ವ್ಯಾಖ್ಯಾನ ಬರೆದಿದ್ದೇ ಕಾರಣ ಆಯಿತು ಅನ್ಸುತ್ತೆ ಎಂದು ಅವರು ಊಹೆ ಮಾಡಿದ್ದಾರೆ. ಮಧ್ವ ಪೀಠದಲ್ಲಿ ಕರೆದು ಮಧ್ವಾಚಾರ್ಯರು ಯಾಕೆ ಕೂಡಿಸಿದ್ರು ಅಂದ್ರೆ, ನನ್ನ ಚರಿತ್ರಕ್ಕೆ ಇವನು ವ್ಯಾಖ್ಯಾನ ಬರೆದಿದ್ದಾನೆ ಅಂತ ಖುಷಿಯಾಗಿ ಕರ್ಕೊಂಬಂದು ಕೂಡಿಸ್ಬಿಟ್ರು. ಮಧ್ವಾಚಾರ್ಯರು ಹಾಗೆ ಕರೆದು ಕೂಡಿಸಿದ್ದಕ್ಕೆ ಏನಾಯ್ತು ಗೊತ್ತಾ, ಆ ವಾಯುದೇವರ ಪತ್ನಿಯಾದ ಭಾರತೀ ದೇವಿ ವಿಚಾರ ಮಾಡಿದ್ಲು, ನನ್ನ ಗಂಡನೇ ತನ್ನ ಪೀಠದ ಮೇಲೆ ಕೂಡಿಸಿದ ಮೇಲೆ ನನ್ನ ಸಾಮ್ರಾಜ್ಯವನ್ನು ಇವಳಿಗೆ ಒಪ್ಪಿಕೊಡೋದು ಒಳ್ಳೇದು ಅಂತ ರಾಯರಿಗೆ ತಮ್ಮ ಸಾಮ್ರಾಜ್ಯವನ್ನು ಕೊಟ್ಬಿಟ್ಲಂತೆ ವಿದ್ಯಾದೇವಿ. ನೀವು ಕಥೆ ಕೇಳ್ತೀರಿ, ಮೊನ್ನೆ ಸ್ವಲ್ಪ ತನಕ ಬಂದಿತ್ತು, ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾ ಇದ್ದೆ. ರಾಯರು ಪೂರ್ವಾಶ್ರಮದಲ್ಲಿ ಎಂತಹ ಬಡತನದಲ್ಲಿದ್ರು, ಅಂತಹ ಬಡತನದ ನಡುವೆ ಅವರ ಪತ್ನಿಯ ಜೊತೆಗೆ ಸಂಬಂಧ ಅವರಿಗೆ ಹೇಗಿತ್ತು, ಅವರ ಮಗ ಎಷ್ಟು ಭಾಗ್ಯವಂತ, ಇವೆಲ್ಲ ವಿಚಾರಗಳನ್ನು ನಾನು ಮೊನ್ನೆ ನಿಮಗೆ ತಿಳಿಸಿಕೊಟ್ಟೆ. ರಾಯರಿಗೆ ಸುಧೀಂದ್ರರು ಕರೆದು ಹೇಳಿದ್ರು, ಅವರು ಪೂರ್ವಾಶ್ರಮದಲ್ಲಿ ವೆಂಕಟ ಭಟ್ರು ಅಂತ ಕರೆದು ಹೇಳಿದರು, ನೋಡಪ್ಪ ನೀನು ಸನ್ಯಾಸ ಕೊಡ್ತೀನಿ, ನಮಗೆ ದೇವರು ಪ್ರೇರಣೆ ಆಗಿದೆ. ರಾಯರೇನಂದ್ರು, ಸಾಕಾಗಿದೆಪ್ಪ ಈ ಸಂಸಾರದ ಜಂಜಾಟ, ಸ್ವಾಮಿಗಳು ಅಂತ ಆಗ್ಬಿಟ್ರಿ ಎಲ್ಲೋ ಒಂದ್ ಕಡೆ ಭಿಕ್ಷೆ ಆಗುತ್ತೆ, ನಡಿ ಸನ್ಯಾಸ ತಗೊಂಡ್ಬಿಡೋಣ ಅಂತ ಹೇಳಿ ಸನ್ಯಾಸ ತಗೊಂಡು, ಇಲ್ಲ ನಾನು ಬರಲ್ಲ ಅಂದ್ರು. ನನಗೆ ಈ ಸನ್ಯಾಸ ಬೇಡ. ಯಾಕೆ ಇದಕ್ಕೆ? ಅದಕ್ಕೆ ಅವ್ರು ಕಾರಣ ಕೊಟ್ಟಿದ್ದೇನು ಗೊತ್ತಾ, ನನ್ನ ಹೆಂಡತಿ ಇನ್ನೂ ಸಣ್ಣವಳಿದ್ದಾಳೆ, ನನ್ನ ಮಗ ಇನ್ನೂ ಸಣ್ಣವನಿದ್ದಾನೆ, ಅವನಿಗೆ ಉಪನಯನ ಕೂಡ ಮಾಡಿಲ್ಲ ನಾನು, ಅದಕ್ಕೆ ನಾನು ಸನ್ಯಾಸ ತಗೊಳ್ಳಲ್ಲ. ನೋಡಿ, ಅವರಿಗೆ ವೈರಾಗ್ಯ ಇಲ್ಲ ಅನ್ನೋದಕ್ಕೆ ಸನ್ಯಾಸ ತಗೊಂಡಿಲ್ಲ ಅಂತ ಅವ್ರು ಹೇಳಲಿಲ್ಲ, ನನಗೆ ವೈರಾಗ್ಯ ಇಲ್ಲ ಅಂತ ಹೇಳಲಿಲ್ಲ. ಯಾಕೆಂದ್ರೆ ವೈರಾಗ್ಯ ಅಂತ ಅನ್ನೋದು ಹೀಗೆ ರಾತ್ರಿ ಮಲಗಿ ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ದಿಢೀರಂತ ಬಂದ್ಬಿಡತ್ತೆ ಅಂತಲ್ಲ. ಅವರಿಗೆ ವೈರಾಗ್ಯ ಇದ್ದದ್ದಕ್ಕೇನೆ ಊಟ ಉಡಿಗೆ ಏನೂ ಸರಿ ಇಲ್ಲ ಅಂತ ಆದ್ರೂ ಸುಖವಾಗಿ ಗೃಹಸ್ಥ ಜೀವನವನ್ನು ನಡೆಸ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ನಾವು ಕಾಣಬೇಕಾದ್ದೇನು ಅಂದ್ರೆ ಅವರ ಕರುಣೆ. ಮೊನ್ನೆ ಹೇಳಿದೆ, ಕಳ್ಳರಿಗೂ ಅವರು ಕರುಣೆ ತೋರಿದ್ರು. ಮನೆಯಲ್ಲಿ ಒಡಕು ಪಾತ್ರೆಗಳನ್ನ ಒಬ್ಬ ಕಳ್ಳ ತಗೊಂಡು ಹೋಗ್ತಾನೆ ಅಂತಂದ್ರು, ಕಣ್ಣೀರ್ ಹಾಕಿದ್ರಂತೆ. ಪಾಪ ಎಷ್ಟು ಕಷ್ಟ ಇತ್ತು ಅವನಿಗೆ, ಹೋಗ್ಲಿ ಬಿಡು ನಮ್ಮ ಮನೆ ಒಡಕು ಪಾತ್ರೆಯಿಂದ ಅವನಿಗೆ ಒಂದು 10 ರೂಪಾಯಿ ಬಂದ್ರೆ ಆಯ್ತು. ಇವಾಗಿನ ಕಾಲದ ಪ್ರಕಾರ 10 ರೂಪಾಯಿ, ಅವಾಗ ಯಾವ 10 ರೂಪಾಯಿ ಬಂತು ಒಡಕು ಪಾತ್ರೆ. ಈ ತರಹ ಕರುಣೆಯಿಂದ ಕಳ್ಳನನ್ನು ನೋಡಿದಂಥವರು ತಮ್ಮ ಹೆಂಡತಿ ಮಕ್ಕಳನ್ನ ಕರುಣೆಯಿಂದ ನೋಡದೇ ಇರ್ತಾರ? ಅವರ ವೈರಾಗ್ಯ ಇಲ್ಲ ಅನ್ನೋದಕ್ಕೆ ಅವರು ಸನ್ಯಾಸ ಬೇಡ ಅಂತ ಹೇಳಲಿಲ್ಲ. ಅವರು ತಮ್ಮ ಹೆಂಡತಿ ಮಕ್ಕಳ ಮೇಲಿದ್ದ ಕರುಣೆ, ಅದು ಮಮತೆ ಅಲ್ಲ. ಮಮತೆ ಬೇರೆ, ಕರುಣೆ ಬೇರೆ. ಹೆಂಡತಿ ಮಕ್ಕಳು ಹೇಗಿದ್ದಾರೆ ಅನ್ನೋದನ್ನ ನೋಡಿದ್ರು. ಸಂಪೂರ್ಣ ತಮ್ಮನ್ನ ನಂಬಿಕೊಂಡಿದ್ದಂಥವರು. ಎಲ್ಲ ಹೆಂಡತಿ ಮಕ್ಕಳು ಗಂಡನಲ್ಲೇ ನಂಬ್ಕೊಂಡಿರ್ತಾರೆ ಅನ್ನಕ್ ಹೋಗ್ಬೇಡಿ. ಯಾಕಂತ ನಂಬ್ಕೊಂಡಿರಲ್ಲ, ಇವನು ನಂಬ್ಕೊಂಡಿರಕ್ಕಾಗಲ್ಲ ರೀ, ಯಾವಾಗ ಕೈ ಕೊಡ್ತಾನೆ ಹೇಳಕ್ ಬರಲ್ಲ ಅಂತ ದುಡ್ಡು ಉಳಿಸ್ಕೊಂಡು ಇಟ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ಹಾಳಾಗೋದ ನಾವು ಬೇರೆ ಹೊರಟೋದಾಯ್ತು. ಆದ್ರೆ ರಾಯರ ಹೆಂಡತಿ ಮಕ್ಕಳು ಹಾಗಿರ್ಲಿಲ್ಲ. ಯಾಕೆ? ಏನ್ ಮುಚ್ಚಿ ತೆಗೆದಿಟ್ಕೊಳ್ಳೋದಕ್ಕೆ ಏನಿದೆ? ಏನೇನೂ ಇಲ್ಲ. ಬೇರೆಯವರಾಗಿದ್ರೆ ಇಂಥ ಗಂಡನ ಜೊತೆಗೆ ಇದ್ದೇನ್ ಮಾಡೋದು ಅಂತ ಬಿಟ್ಟೋಗ್ಬಿಡ್ತಾ ಇತ್ತು. ಇದನ್ನೇ ಪರಮಾರ್ಥ ಅಂತ ತಿಳಿದುಕೊಂಡು ತನ್ನ ಗಂಡ ಬರೆಯುವ ಗ್ರಂಥಗಳೇ ಬಹಳ ದೊಡ್ಡ ಸಂಪತ್ತು, ಆಸ್ತಿ ಅನ್ಕೊಂಡು ಅದನ್ನೇ ನೋಡ್ತಾ ಕೂತ್ಕೊಂಡಿರ್ತಾ ಇದ್ದವ್ರ ಹೆಂಡತಿ. ಅಂತಹ ದಾಂಪತ್ಯ ಜೀವನವನ್ನು ನಡೆಸಿದ್ದಕ್ಕೆ ಅದನ್ನು ಬಿಟ್ಟು ಹೋಗೋದಕ್ಕೆ ಅವ್ರು ಬೇಡ ಅಂತ ಹೇಳಿದ್ದು. ರಾತ್ರಿ ಮಲ್ಕೊಂಡಾಗ ಸ್ವಪ್ನದಲ್ಲಿ ವಿದ್ಯಾದೇವಿ ಬಂದು ಹೇಳಿದ್ರು, ನೋಡಪ್ಪ ನಿಂದೆಲ್ಲ ಕರುಣೆ ಇದೆ ನಿಜ. ಕರುಣೆ ಅಂತನ್ನೋದೇನಿದೆ ಅಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ಒಬ್ಬರ ಮೇಲಿರುವ ಕರುಣೆಯನ್ನ ಬದಿಗೊತ್ತಿ ಇನ್ನೊಬ್ಬರ ಮೇಲೆ ಕರುಣೆ ತೋರ್ಬೇಕಾಗತ್ತೆ. ಆ ತರಹದ ಪರಿಸ್ಥಿತಿ ಒದಗಿ ಬಂದಿದೆ ಅಂತ ಹೇಳಿದಂತೆ ಅವಳು ವಿದ್ಯಾದೇವಿ. ನೀ ಸನ್ಯಾಸ ತಗೊಳ್ಳಿಲ್ಲ ಅಂತ ಇಟ್ಕೋ, ಏನಾಗತ್ತೆ? ಕೊನೆ ತನಕ ಈಗ ಒಬ್ಬ ಆಚಾರ್ಯರು ಅಂತಾಗೆ ಕೂತ್ಕೊಂಡಿರ್ತೀಯ. ನೀನ್ ಎಷ್ಟೇ ಗ್ರಂಥ ಬರೋದು ಕೊನೆ ತನಕ ಜಗತ್ತಿನ ತುಂಬಾ ಪ್ರಚಾರ ಮಾಡ್ಲಿಕ್ಕೆ, ಸಂಚಾರ ಮಾಡೋದಕ್ಕೆ ಅಂತಂತೂ ಆಗಲ್ವೇ? ಸನ್ಯಾಸ ತಗೊಂಡೊಬ್ಬ ಪೀಠಾಧಿಪತಿ ಅಂತಾದರೆ ಪ್ರಚಾರ ಮಾಡಿ, ವಾದಿಗಳನ್ನ ನಿಗ್ರಹಿಸಿ ಸಿದ್ಧಾಂತವನ್ನ ಪ್ರಚಾರ ಮಾಡುವಂತಹ ಒಂದು ವಿಶೇಷವಾದ ಅವಕಾಶ ಸಿಗತ್ತೆ. ಅದರ ಅವಶ್ಯಕತೆ ಎಷ್ಟಿದೆ ಅಂತಂದ್ರೆ, ಯಾರು ಪ್ರಚಾರ ಮಾಡಲಿಲ್ಲ ಅಂತಂದ್ರೆ ಮಧು ಸಿದ್ಧಾಂತ ಇದೆ ಅಂತ ಗೊತ್ತಾಗೋದು ಹೇಗೆ? ಎಲ್ಲ ರಾಜರನ್ನ ವಶಪಡಿಸಿಕೊಂಡು ಆ ರಾಜರ ವಿರೋಧ ಬರದೇ ಇರುವಂತೆ ಮಾಡಿ
ಮಧ್ವ ಸಿದ್ಧಾಂತದ ಪ್ರಚಾರವನ್ನ ಪ್ರತಿಯೊಬ್ಬ ಸಜ್ಜನರ ಪರ್ಯಂತ ತಿಳಿಸ್ಕೊಡೋದು ಅಂತೇನಿದೆಯಲ್ಲ, ಈ ಕಾರ್ಯವನ್ನ ಮಾಡ್ಬೇಕಾದ್ರೆ ನೀನು ಸನ್ಯಾಸ ತಗೊಳ್ಳೇಬೇಕು. ಅದಕ್ಕಾಗಿ ನಿನ್ನ ಮಕ್ಕಳ ಮೇಲೆ, ನಿನ್ನ ಹೆಂಡತಿಯ ಮೇಲೆ ಇರುವಂತಹ ಈ ಕರುಣೆಯನ್ನ ಬದಿಗೊತ್ತಬೇಕಾಗತ್ತೆ ಸಜ್ಜನರ ಮೇಲಿರುವ ಕರುಣೆಯಿಂದ. ನೋಡಿ, ನಿಮ್ಮ ಮನೆಯಲ್ಲಿ ಪಾಪ ನಿಮ್ಮ ಮಕ್ಕಳು ಹಸಿದಿದ್ದಾರೆ ಅನ್ನೋ ಕಾರಣಕ್ಕೇನೆ ನೀವೇನ್ ಮಾಡ್ತೀರಿ, ಏನೋ ತಿಂಡಿ ಮಾಡಿರ್ತೀರಿ. ಯಾರಿಗಾಗಿ ಮಾಡಿರ್ತೀರಿ? ನಿಮ್ಮ ಮಕ್ಕಳ ಮೇಲೆ ನಿಮ್ಗೇನು ಕರುಣೆ ಇಲ್ವಾ? ಬೇಕಾದಷ್ಟು ಕರುಣೆ ಇದೆ. ಆದ್ರೂ ಯಾರೋ ಒಬ್ರು ಬೇರೆ ಅತಿಥಿಗಳು ಹಸಿದು ಬಂದ್ರು ಅಂತಂದ್ರೆ ನೀವೇನ್ ಮಾಡ್ತೀರಿ? ನಿಮ್ಮ ಹೆಂಡತಿ ಮಕ್ಕಳಿಗೆ ಅದನ್ನ ಹಾಕಲ್ಲ, ಅಂದ್ರೆ ಗಂಡ ಅಡಿಗೆ ಮಾಡ್ತಾನೆ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ನಿಮ್ಮ ಹೆಂಡತಿ ಮಕ್ಕಳಿಗೆ ಆ ತಿಂಡಿ ನೀವು ಕೊಡಲ್ಲ. ಮತ್ತೇನು ಅಂದ್ರೆ ಆ ಹಸಿದು ಬಂದ ಅತಿಥಿಗೆ ಮೊದಲು ಕೊಟ್ಟು ಬಿಟ್ಟು ಅವನನ್ನ ಸಂತೋಷ ಪಡಿಸೋದಕ್ಕೆ ಹೋಗ್ತೀವಿ. ಆವಾಗ ನಿಮ್ಮ ಹೆಂಡತಿ ಮಕ್ಕಳು ಬೇಜಾರು ಮಾಡ್ಕೊಳ್ಬಹುದು ನಿಮ್ಮ ಬಗ್ಗೆ. ಏನು ಮನೇಲಿ ನಾವು ಕೂತ್ಕೊಂಡಿದೀವಿ, ಒಣ ಒಣಗಿಸ್ಕೊಂಡು ಬಾಯಿ ಒಣಗಿಸ್ಕೊಂಡು ಆಗ್ತಾ ಇದೆ ನಾವು ಬೇರೆಯವ್ರಿಗೆ. ಆದ್ರೆ ನೀವೇನ್ ಹೇಳ್ತೀರಿ? ನೀವು ನಮ್ಮವರು ಅನ್ನೋದು ಇದ್ದೇ ಇದೆ, ಅದೇನು ಹೋಗಲ್ಲ. ನಿಮ್ಮನ್ನ ಕೊನೆ ತನಕ ದಡ ತಪ್ಪಿಸೋದಕ್ಕಿದ್ದೀನಿ. ನೀವು ತಾತ್ಕಾಲಿಕವಾಗಿ ಬಂದ ಈ ವ್ಯಕ್ತಿಗೆ ನಾನು ಏನು ಕೊಡ್ಲಿಲ್ಲ ಅಂದ್ರೆ ಪಾಪ ಅವನು ಏನ್ ಮಾಡ್ಬೇಕು? ನನ್ನನ್ನು ನಂಬ್ಕೊಂಡು ಅತಿಥಿಯಾಗಿ ಬಂದಿದ್ದಾನೆ, ಅತಿಥಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡೋಣ ಅಂತ ನೀವು ಕೊಡ್ತೀರಿ. ರಾಯರ ಮನೆ ಬಾಗಿಲಿಗೆ ಎಲ್ಲ ಸಜ್ಜನರು ಅತಿಥಿಗಳಾಗಿ ಹೋದ ಹಾಗೆ. ಯಾಕೆ ಅಂತಂದ್ರೆ ಜ್ಞಾನವನ್ನ ಕೊಡುವುದಕ್ಕೆ ಅಂತ ಸಮರ್ಥರಾದ ವ್ಯಕ್ತಿಗಳ ಮನೆಗೆ ಜ್ಞಾನ ಬೇಕು ಅನ್ನೋ ಅಪೇಕ್ಷೆ ಇದ್ದವ್ರು ಹೋಗ್ತಾರಲ್ಲ, ನಿಮ್ಮ ಮನೆಯಲ್ಲಿ 10 ಅಕ್ಕಿ ಮೂಟೆಗಳನ್ನ ಜೋಡಿಸಿಟ್ಕೊಂಡಿರ್ಬೋದು, ಅದ್ರ ಒಂದು ಅರ್ಧ ಕೆಜಿ ಜ್ಞಾನನೂ ಇಲ್ಲ ಅಂತಂದ್ರೆ ನೀವು ಅದರ ಸಲುವಾಗಿ ಕೈ ಚಾಚಿ ಹೋಗ್ಬೇಕಾಗತ್ತೆ ಇನ್ನೊಬ್ಬರ ಮನೆ ಮುಂದೆ. ಅವ್ರ ಮನೇಲಿ ಅಕ್ಕಿ ಮೂಟೆ ಇರ್ಲಿಕ್ಕಿಲ್ಲ. ಹಾಗೆ ಅಂತ ಹೇಳಿ ವಿನಿಮಯ ಮಾಡ್ಕೊಳ್ಳೋ ವ್ಯಕ್ತಿ ಅಲ್ಲ. ನೀನೊಂದು 25 ಕೆಜಿ ಅಕ್ಕಿ ಮೂಟೆ ಕೊಡು, ನಾನೊಂದು 25 ಕೆಜಿ ಜ್ಞಾನ ಕೊಡ್ತೀನಿ ನಿನಗೆ. ಈ ವ್ಯವಹಾರ ಮಾಡೋದಕ್ಕೆ ವ್ಯವಹಾರ ಆಗತ್ತೆ. ಅದು ಹೋಗ್ಬಿಟ್ಟು ಇನ್ನೊಬ್ರಿಗೆ ಉಪಕಾರ ಮಾಡೋದು ಅಂತ ಕರ್ಕೊಳ್ಳೋದು. ಅದಕ್ಕೆ ತಮ್ಮ ಹೆಂಡತಿ ಮಕ್ಕಳ ಜೊತೆಗಿರೋದನ್ನ ಬಿಟ್ಟು ರಾಯರು ಸನ್ಯಾಸ ತಗೊಂಡಿದ್ದು. ಸಣ್ಣ ವಯಸ್ಸಿನಲ್ಲಿ ಸಾಧನೆಯನ್ನ ಮಾಡಿಕೊಂಡಿದ್ದು, ಅನೇಕ ಜನ ರಾಜರನ್ನೆಲ್ಲ ವಶಕ್ಕೆ ಪಡೆದುಕೊಂಡಿದ್ದು. ಇಲ್ಲಾಂದ್ರೆ ಆ ರಾಜರ ಹತ್ರ ಹೋಗಿ ಇವ್ರಿಗೆ ಏನು ಮಾಡಬೇಕಾಗಿದೆ? ಅಷ್ಟಾಗಿ ವಾಸ್ತವಿಕವಾಗಿ ಹೇಳ್ಬೇಕು ಅಂದ್ರೆ ಇವರು ರಾಜರ ಹತ್ರ ಹೋಗಿಲ್ಲ, ರಾಜರೇ ಇವ್ರಗಳ ಹತ್ರ ಬಂದದ್ದು. ಆದ್ರೆ ರಾಜರುಗಳೆಲ್ಲ ಕೊಟ್ಟ ಸಂಪತ್ತನ್ನ ಇದು ಏನು ನನಗೆ ಸಂಬಂಧವೇ ಇಲ್ಲ ಅನ್ನುವಂತ ಬಿಟ್ಟು ಬಿಟ್ಟಂತವ್ರು ರಾಯರು. ರಾಯರದೊಂದು ಪ್ರಸಿದ್ಧವಾದ ಕಥೆ ಇದೆ, ನೀವೆಲ್ಲ ಕೇಳಿರ್ತೀರಿ. ಅದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ಬೇಕು ಅವಶ್ಯವಾಗಿ. ಒಬ್ಬ ಯಾರೋ ದೊಡ್ಡ ರಾಜ ಏನು ಮಾಡ್ದ ಅಂದ್ರೆ ರತ್ನದ ಹಾರವನ್ನು ತಂದು ಕೊಟ್ಟಂತೆ. ರಾಯರು ತಗೊಳ್ಳಿ ಕೊಟ್ಟಾಗಿ ಇವ್ರಿಗೆ ಏನ್ ಬೇಕಾದ್ರೆ ಮಾಡ್ಬೋದಾಗಿತ್ತು. ಸ್ವಾಮಿಗಳಿಗೆ ಹಾರ ಯಾರು ತಂದು ಕೊಡ್ತಾರೆ ಹೇಳಿದ್ದಾರೆ? ತುಳಸಿ ಮಣಿಗೆ ಕೊಟ್ರೆ ಹಾಕೊಳ್ಳಿ. ರತ್ನದ ಹಾರ ತಂದು ಕೊಟ್ರೆ ಯಾಕೆ ಕೊಡ್ತಾರೆ ಜನ? ಸ್ವಾಮಿಗಳಿಗೆ ಕೊಟ್ರೆ ಅದು ದೇವರಿಗೆ ಹೋಗತ್ತೆ. ಇದನ್ನ ಸ್ವಾಮಿಗಳು ಅಂತ ಅದನ್ನು ಅರ್ಥ ಮಾಡ್ಕೋಬೇಕು. ರಾಯರು ಅರ್ಥ ಮಾಡ್ಕೊಳ್ತಾರೆ. ಹೌದಪ್ಪ, ಇದನ್ನ ಯಾರೊಬ್ಬ ತಂದು ಕೊಟ್ಟಿದ್ದಾನೆ ಅಂದ್ರೆ ಇದನ್ನ ದೇವರಿಗೆ ಸಮರ್ಪಣೆ ಮಾಡ್ಬೇಕು. ಇತ್ತು ಪೀಠದ ತುಂಬಾ ಪ್ರತಿಮೆಗಳನ್ನು ಇಟ್ಟಿದ್ರು, ಹಾಕ್ಬೋದಾಗಿತ್ತು. ಅವರೇನ್ ಮಾಡಿದ್ರು ಗೊತ್ತಾ? ಅಲ್ಲೊಂದು ಯಾಗ ನಡೀತಾ ಇತ್ತಂತೆ, ಎತ್ತಿ ಬೆಂಕಿಯಲ್ಲಿ ಹಾಕಿ ಹೊಟ್ಟೆ ಉರ್ಕೊಂಡ್ಬಿಟ್ಟ ಅವನು ಕೊಟ್ಟವನು. ಹೀಗೇನ್ರಿ ಮಾಡೋದು? ಅದಕ್ಕೆ ಹೇಳೋದು ಈ ವೈದಿಕರಿಗೆ ಬೆಲೆ ಇಲ್ಲ ಯಾವ್ದು ಅಂತ. ಅಡಿಗೆ ಮಾಡ್ತಾರೆ, ಹಲ್ತಾರೆ, ಊಟಕ್ಕೆ ಬಡಿಸ್ತಾರೆ, ಅವರು ಅರ್ಧಂಬರ್ಧ ಬಿಟ್ಟು ಹೇಳ್ತಾರೆ. ಯಾವ್ದು ಬೆಲೆ ಇಲ್ಲ ರೀ ವೈದಿಕರಿಗೆ. ಏನ್ ರತ್ನದ ಹಾರ ಇಷ್ಟಕ್ಕ ನಾ ಎಷ್ಟು ದುಡ್ಡು ಖರ್ಚು ಮಾಡಿದೀನಿ ಗೊತ್ತಾ? ಒಳ್ಳೊಳ್ಳೆ ರತ್ನಗಳಂತ ಇರ್ಲಿ, ಇವ್ರ ಮಠದಲ್ಲಿ ಕೊನೆ ತನಕ ಈ ಪೀಠದಲ್ಲಿ ಪ್ರತಿಮೆಗಳ ಮೇಲೆ ಇರ್ಲಿ ಅಂತ ನಾನು ಕೊಟ್ರೆ ತಗೊಂಡೋಗಿ ಬೆಂಕಿಯಲ್ಲಿ ಹಾಕ್ಬಿಡೋದು. ಅವನ್ ಮುಖ ನೋಡೇ ರಾಯರಿಗೆ ಗೊತ್ತಾಯ್ತು ಇವ್ರ ಭಾವನೆ. ಯಾಕೆ ಬೇಜಾರಾದಾಗ ಬೆಂಕಿಯಲ್ಲಿ ಹಾಕ್ಬಿಟ್ಟೆ ಸುಟ್ಟೋಯ್ತು ಅಂತಾರ. ಅವನೇನ್ ಅನ್ಬೇಕು ಪಾಪ, ಹೂಂತನವನಾಗಿಲ್ಲ, ಇಲ್ಲ ಅಂತನವನ ಆಗಿಲ್ಲ. ಕೆಲವೊಂದ್ಸರಿ ದೊಡ್ಡ ಮಾತಾಡಿದ್ರು ಕಟ್ಟ, ಬಿಟ್ರು ಕಟ್ಟ, ಹಾಗಾಗೋಗ್ಬಿಡುತ್ತೆ. ಹೇಗೆ ಅಂದ್ರೆ ಒಂದು ಮಾತಾಡಿದ್ರೆ ಕಡಿಮೆ, 2 ಮಾತಾಡಿದ್ರೆ ಜಾಸ್ತಿ. ಈ 1.5 ಮಾತಾಡಿದ್ರೆ ಏನ್ರಿ ಒಳ್ಳೆ ಹಿರಣ್ಯಕಶಿಪು ಸಾವು ಮಾತಾಡಿದಾಗ ಮಾತಾಡ್ತಿದ್ದೀರಲ್ಲ ಅಂತ. ಈ 1 ಮಾತಾಡೋಗಿಲ್ಲ, 1.5 ಮಾತಾಡೋಗಿಲ್ಲ, 2 ಮಾತಾಡೋಗಿಲ್ಲ, ಏನ್ ಮಾಡ್ಬೇಕು? ಅದಕ್ಕೆ ರಾಯರು ಹೇಳಿದ್ರು, ನೋಡು ನಿನ್ನ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಾಗ್ತಾ ಇದೆ. ರಾಯರಿಗೆ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದಕ್ಕೆ ಅನೇಕ ಕಥೆಗಳನ್ನ ಮೊನ್ನೆ ಎಲ್ಲ ಹೇಳಿದ್ದೀನಿ. ಇದು ನಾನು ಕೊಟ್ಟಿದ್ದು ಇವ್ರ ಮಠದಲ್ಲಿ ಒಂದು ಇರ್ಲಿ ಆಸ್ತಿ, ಒಳ್ಳೆ ಒಂದು ಕಾಣಿಕೆ ಅಂತ ಕೊಟ್ಟಿದ್ದು, ಇವ್ರು ಬೆಂಕಿಯಲ್ಲಿ ಹಾಕ್ಬಿಟ್ರಲ್ಲ, ಸುಟ್ಟೋಯ್ತು ಅನ್ಕೊಂಡು.
ನಿನ್ನ ಅಭಿಪ್ರಾಯ ಏನಿತ್ತು? ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ನಾನೇನು ಮಾಡಿದ್ದೀನಿ? ನಾನು ದೇವರಿಗೆ ಸಮರ್ಪಣೆ ಮಾಡಿ ಅಲ್ರಿ. ಬೆಂಕಿಯಲ್ಲಿ ಹಾಕಿದ್ರಲ್ರಿ, ಏನ್ ಬೆಂಕಿಯಲ್ಲಿ ಹಾಕಿದ್ರಿ ನಾನು ಸುಟ್ಟೋಯ್ತು ಅಂತ ತಿಳ್ಕೊಂಡ್ಯಾ? ಈ ಅಗ್ನಿಯ ಒಳಗಿರುವಂತಹ ಪರಮಾತ್ಮನ ರೂಪವನ್ನ ಚಿಂತನೆ ಮಾಡಿ ಅಲ್ಲಿ ನಾನು ಸಮರ್ಪಣೆ ಮಾಡಿದ್ದು. ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಒಂದು ಮಾತು ಬರುತ್ತೆ, ಯಶ್ಚಿಂತ್ಯತೆ ಪ್ರಯತ ಪಾಣಿಭಿರಧ್ವರಾಗ್ನವು. ಕೈಯಲ್ಲಿ ಆಹುತಿಯನ್ನ ಹಿಡಿದುಕೊಂಡು ಮಂತ್ರ ಹೇಳ್ತಾ ಋತ್ವಿಜರು ಅಗ್ನಿಯಲ್ಲಿ ಹಾಕ್ತಾರೆ ನೋಡಿ. ಆಹುತಿಯನ್ನ ಹಾಕ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರಂತ ಗೊತ್ತಾ? ಈ ಅಗ್ನಿಯ ಒಳಗೆ ದೇವರಿದ್ದಾನೆ ಅಂತ ತಿಳ್ಕೊಂಡು ಹಾಕ್ತಾರೆ. ಆಹುತಿ ಹಾಕಿ 1-2 ನಿಮಿಷಕ್ಕೆ ದಗ 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 ಬೆಂಕಿ ಉರಿತಾ ಇದ್ದಾಗ ಅದು ಸುಟ್ಟೋಗತ್ತೆ ನೋಡಿ. ತುಪ್ಪ ಹಾಕಿರೋ ಹಗ್ಗ ಅಂತ ಬೆಂಕಿ ಬರುತ್ತೆ. ಈಗ ನಮಗೇನಾಗ್ಬಿಟ್ಟಿದೆ? ಶೋಕಿ ಆಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಅದೇನಾದ್ರೂ ಜ್ವಾಲೆ ಬರ್ಲಿಲ್ಲ, ಏನ್ರಿ ಏನು ಹೋಮ ಮಾಡ್ತಾರೆ? ವಾಸ್ತವಿಕ ಜ್ವಾಲೆ ಬರ್ಬೇಕು, ಜ್ವಾಲೆ ಬರದೆ ಹೋಮ ಮಾಡಬಾರ್ದು. ಕೆಂಡದಲ್ಲಿ ಬರೀ ಆಹುತಿಗಳನ್ನ ಹಾಕ್ತಾ ಹೋದ್ರೆ ಅನಾರೋಗ್ಯಾದಿಗಳು ಬರುತ್ತೆ ಅಂತ ಹೇಳ್ತಾರೆ. ಜ್ವಾಲೆ ಇರುವಂತಹ ಅಗ್ನಿಯಲ್ಲೇ ಹೋಮವನ್ನ ಮಾಡಬೇಕು, ಸರಿ. ಆದ್ರೆ ನಮಗೇನು ಅಂದ್ರೆ ಆ ಜ್ವಾಲೆ ಇದ್ದಾಗ ಬೇಗ ಆ ತುಪ್ಪ ಗಿಪ್ಪ ಹಾಕ್ತಾ ಇದ್ರೆ ಅದೇನು ವಾಸನೆ ಬರ್ತಾ ಇರುತ್ತೆ. ಆ ಪುರೋಹಿತರು ಮಂತ್ರ ಹೇಳ್ತಿರ್ತಾರೆ, ನಮ್ಗೇನು ಪರಮಾನಂದ ಆಗ್ತಾ ಇರ್ತವೆ, ಏನೋ ಮಾಡ್ತಾ ಇದೀವಿ, ಏನೋ ದೊಡ್ಡ ಕೆಲಸ ಮಾಡ್ತಾ ಇದೀವಿ. ಸ್ವಲ್ಪ ಜಾಸ್ತಿ, ತುಂಬಾ ಜಾಸ್ತಿ ಹೊಗೆ ಆಗೋದು ಬೇಡ, ಎಲ್ಲ ಗಲೀಜಾಗುತ್ತೆ ಅಂತ ಅವಾಗ ಮತ್ತೆ ಮಾತಾಡ್ತೀವಿ. ಆದ್ರೆ ಏನೇ ಮಾಡ್ಕೊಳ್ಳಿ ನೀವು, ಆದ್ರೆ ನಾವು ಹಾಕಿದ ಹವಿಸ್ಸಿರತ್ತಲ್ಲ ಅದು ಸುಟ್ಟೋಗಿದೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು ಸುಟ್ಟೋಗಿದ್ದಲ್ಲ, ದೇವತೆಗಳಿಗೆ ತಲುಪಿರುತ್ತೆ. ಅದು ದೇವತೆಗಳಿಗೆ ತಲುಪತ್ತೋ ಬಿಡತ್ತೋ ಅನ್ನೋದು ಯಾವ್ದ್ರಿಂದ ಗೊತ್ತಾಗತ್ತೆ ಗೊತ್ತಾ? ನಿಮ್ಮ ಅನುಸಂಧಾನ ಹೇಗಿದೆ ಅನ್ನೋದನ್ನ ಹೋಗುತ್ತೆ. ಅಲ್ರಿ, ದೇವತೆಗಳು ಬಂದ್ರೆ ತಗೊಳ್ಬೇಕು, ಬಂದ್ ತಗೊಳ್ಳಿರಿ ನಮ್ ಕಣ್ ಮುಂದೆ, ನಮಗೂ ನಿರ್ಧಾರ ಆಗತ್ತೆ. ನಿಮಗೂ ಏನು ಮನಸ್ಸಿನಲ್ಲಿ ಅನುಸಂಧಾನ ಅಂತಿದೆಯಲ್ಲ, ಅದನ್ನು ಎಲ್ಲಾ ಜನರ ಮುಂದೆ ಬರೆದು ತೋರಿಸ್ರಿ ನೀವು ನೋಡೋಣ. ನೀವು ಮನಸ್ಸಿನೊಳಗೆ ಏನ್ ಅಂದ್ಕೊಳ್ತಾ ಇದ್ದೀರಿ ಅನ್ನೋದನ್ನು ಯಾವಾಗಲೂ ಗೋಪ್ಯವಾಗೇ ಇಟ್ಟಿರ್ಬೇಕು ದೇವರು. ಯಾಕೆ? ನಿಮ್ಮ ಮನಸ್ಸಿನಲ್ಲಿ ಏನೇನು ಬರ್ತಾ ಇದೆ ಅನ್ನೋದನ್ನ ಎಲ್ಲ ಹೊರಗೆ ಜನರಿಗೆ ಕಾಣೋ ತರ ಮಾಡಿಬಿಟ್ಟಿದ್ರೆ ನಿಮ್ಮನ್ನು ಯಾರೂ ಇಷ್ಟು ಗೌರವಿಸ್ತಾನೆ ಇರಲಿಲ್ಲ. ಈಗ ಯಾವನೇ ಒಬ್ಬ ವ್ಯಕ್ತಿ ಇರಲಿ, ನಾನಿರಬಹುದು, ನೀವಿರಬಹುದು, ನಮ್ಗೊಬ್ಬೊಬ್ಬರಿಗೂ ಒಂದೊಂದು ಸ್ಥಾನ ಅಂತಿದೆ, ಒಂದು ಗೌರವ ಅಂತ ಮತ್ತೊಬ್ರು ಕೊಡ್ತಾರೆ. ನಮ್ಮ ಮನಸ್ಸಿನಲ್ಲಿ ಏನೇನು ದೋಷಗಳಿದೆ ಅದು ಎಲ್ಲವೂ ನಿಮಗ್ ಕಾಣೋ ತರ ಆಯ್ತು. ನಿಮ್ಮ ಮನಸ್ಸಲ್ಲಿ ಏನೇನು ದೋಷಗಳಿದೆ ಎಲ್ಲ ನನಗೆ ಕಾಣೋ ತರ ಆಯ್ತು ಅಂದ್ರೆ ನಾನು ನಿಮಗ್ ಗೌರವ ಕೊಡಲ್ಲ, ನೀವು ನಮಗ್ ಗೌರವ ಕೊಡಲ್ಲ. ಅದು ದೇವರು ದೊಡ್ಡ ಉಪಕಾರ ಮಾಡ್ಬಿಟ್ಟ. ಏನು? ಅದೆಲ್ಲ ಮುಚ್ಚಿಟ್ಬಿಟ್ಟಿದೆ, ಯಾರಿಗೂ ಕಾಣೋದೇ. ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ದು ನಿಮಗೆ, ನಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ದು ನಮಗೆ. ದೇವರಲ್ಲ, ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೀರ ಅನ್ಕೊಳ್ಳಿ, ತಗೊಳ್ಳೋದು ಬಿಡೋದು ನಮಗ್ ಬಿಟ್ಟಿದ್ದು, ಅದು ನಿಮಗೂ ಗೊತ್ತಾಗೋದು ಬೇಡ. ಇಷ್ಟೇನಪ್ಪ, ನೀವು ಸರಿಯಾಗಿ ತಿಳಿದುಕೊಂಡು ಆಹುತಿ ಹಾಕಿದ್ರೆ ನಾನು ಸರಿಯಾಗಿ ತಗೊಂಡೋಗೋ ಜವಾಬ್ದಾರಿ ನನಗೆ. ದೇವರನ್ನ ಅಗ್ನಿಯಲ್ಲಿ ಚಿಂತನೆ ಮಾಡಿ ಆಹುತಿ ಹಾಕ್ತಾರೆ. ಯಾವ ಸಾತ್ವಿಕರು ಕೂಡ ನಾವು ಹಾಕಿದ ತುಪ್ಪ, ನಾವು ಹಾಕಿದ ಚರು, ನಾವು ಹಾಕಿದ ಸಮಿತ್ತು ಇದು ಭಸ್ಮ ಆಗೋಗ್ಬಿಡ್ತು ಅಂತ ಅನ್ಕೊಳ್ಳಲ್ಲ. ಇದು ಉಳಿದುಕೊಂಡಿದೆ, ದೇವತೆಗಳಿಗೆ ತಲುಪಿದೆ ಅಂತ ನಾವು ತಿಳಿದುಕೊಳ್ತೇವೆ. ಹಾಗೆ ಸನ್ಯಾಸಿಗಳು ಹೋಮ ಮಾಡೋ ಹಾಗಿಲ್ಲ, ಆದ್ರೆ ಅಗ್ನಿಯನ್ನ ದೂರದಿಂದ ಪೂಜೆ ಮಾಡಬಹುದು, ಅಗ್ನಿಯಲ್ಲಿರುವ ಪರಮಾತ್ಮನನ್ನ ಚಿಂತನೆ ಮಾಡಬಹುದು. ಆ ಅಗ್ನಿಯಲ್ಲಿರುವ ದೇವರಿಗೆ ಆ ಆಹಾರವನ್ನ ಅವ್ರು ಅರ್ಪಣೆ ಮಾಡಿಬಿಟ್ರು. ನಂಬಿಕೆ ಬರಲಿಲ್ಲ ಅವನು, ಅದಕ್ಕೆ ಅವ್ರೇನ್ ಮಾಡಿದ್ರು ಗೊತ್ತಾರ? ಇದು ಇಷ್ಟ ತಾನೆ, ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ವಾಪಸ್ ತೆಗೆದು ತೋರಿಸ್ತೀನಪ್ಪ ನಿನಗೆ, ನಾನೇನು ದೇವ್ರ ಕಡೆ ಇಸ್ಕೊಳ್ಳಲ್ಲ. ಅಗ್ನಿಯಿಂದ ಹೊರಗೆ ತೆಗೆದು ತೋರಿಸಿದ್ರು, ನೋಡಪ್ಪ ನೀನ್ ಕೊಟ್ಟಿದ್ದ ಹಾರ ಇದೆ ಮತ್ತಲ್ಲೇ. ಇಂತಹ ಕೆಲವ ನಂಬಿಕೆ ಬರುವಂತಹ ಕೆಲಸಗಳನ್ನ ಮಾಡಬೇಕಾಗತ್ತೆ. ಪ್ರಹ್ಲಾದರಾಜರು ಮಾಡಿದ್ರು, ಸಣ್ಣ ಹುಡುಗ ಇದ್ದಾಗ ಪ್ರಹ್ಲಾದ ಮಾಡಿದ ಕೆಲಸ ನೋಡಿ. ಯಾರು ನಿನಗೆ ಇಷ್ಟೆಲ್ಲ ಫಲ ಕೊಡುವನು ಅಂತ ಕೇಳಿದ್ನಂತೆ ಹಿರಣ್ಯಕಶಿಪು. ಅವನೇ, ಅಪ್ಪ ನನಗೊಬ್ಬನಿಗೆ ಅಲ್ಲ, ನ ಕೇವಲಮ್ಮೆ ಭವತಷ್ಟರಾಜನ್ ಸವೈವಲಂ ಬಲಿನಾಂಚ ಪರೇಶ. ನನಗೊಬ್ಬನಿಗೆ ಅಲ್ಲ, ನನಗೂ ನಿನಗೂ ಎಲ್ಲರಿಗೂ ಫಲ ಕೊಡೋಣ ಭಗವಂತ. ಎಲ್ಲಿದ್ದಾನೆ? ಎಲ್ಲ ಕಡೆಗಿದ್ದಾನೆ ಅಂತ ಅವನು ಹೇಳಿದ. ಆ ವಿಶ್ವಾಸಕ್ಕೆ ದೇವರೇನ್ ಮಾಡ್ದ? ಕಂಬದಿಂದ ಹೊರಗೆ ಬಂದ. ನೋಡಿ, ರಾಯರು ಏನು ಮಾಡಿದ್ರು? ಜನರಿಗೆ ಬರೀ ಬಾಯಿಂದ ಹೇಳಿಬಿಟ್ರೆ ವಿಶ್ವಾಸ ಬರಲ್ಲ, ಬೆಂಕಿಯಲ್ಲಿ ಹಾಕ್ಬಿಟ್ಟೆ ಅಂದ್ಬಿಡು. ದೇವ್ರು ತಗೊಂಡು ಬಿಟ್ಟ ಅಂದ್ಬಿಡು. ಅದನ್ನ ಒಳಗೆ ಎತ್ತಿಟ್ಕೊಂಡ್ಬಿಟ್ಟಿದೀವಿ ಅಂತ ಅವ್ರು ತಿಳ್ಕೊಂಡ್ರೆ ಜನ ಬೇಡ. ಅದಕ್ಕೇನೇನ್ ಕಾಣತ್ತೆ?
ರಾಯರ ಪತ್ನಿ ಅವರು ಆಶ್ರಮ ಸ್ವೀಕಾರ ಮಾಡ್ತಾ ಇದ್ದಂತೆ ಬದುಕಿ ಉಳಿಯಲ್ಲ, ಅವಳು ದೇಹ ತ್ಯಾಗವನ್ನು ಮಾಡಿಬಿಟ್ಟು ತಮ್ಮ ತಪಸ್ಸಿನ ಪ್ರಭಾವದಿಂದ ಅವಳಿಗೆ ಎಲ್ಲ ತರಹದ ಬಂಧನಗಳಿಂದ ಮುಕ್ತಗೊಳಿಸಿ ಅವಳಿಗೆ ವಿಶಿಷ್ಟವಾದ ಸ್ಥಾನವನ್ನ ರಾಯರು ಕರುಣಿಸಿದರು. ತಮ್ಮ ಮಗನಿಗೆ ಯಾವ ತರಹ ಅನುಗ್ರಹ ಮಾಡಿದರು ಅನ್ನೋದನ್ನು ಮೊನ್ನೆ ನಾನು ತಿಳಿಸಿದ್ದೀನಿ. ಈ ಹಾರದ ಬಗ್ಗೆ ಈ ರೀತಿಯಾಗಿ ನಡೆದುಕೊಂಡು ರಾಯ. ಯಾಕಿದೆಲ್ಲ ಅನುಸಂಧಾನದ ಪ್ರಭಾವ. ಇದೇ ತರಹದ ಅಚ್ಚರಿಯನ್ನ ಮೂಡಿಸುವ ಇನ್ನೊಂದು ಘಟನೆ ಇದೆ ರಾಯರ ಕಥೆಯಲ್ಲಿ. ಏನು ಅಂತಂದ್ರೆ, ಒಬ್ಬ ರಾಜ ರಾಯರ ಜ್ಞಾನ ದೃಷ್ಟಿ ಬಹಳ ಚೆನ್ನಾಗಿದೆ, ಅವ್ರು ತಿಳಿದುಕೊಳ್ತಾರೆ, ಏನ್ ಹೇಳಿದ್ರು ಗೊತ್ತಾಗತ್ತೆ, ಹೇಳದೇ ಇದ್ರೂ ಗೊತ್ತಾಗತ್ತೆ, ಮಾಡೋಣ ಪರೀಕ್ಷೆ ಮಾಡೋಣ ಅಂತ ಹೇಳಿ ಮಾಂಸದ ತುಂಡುಗಳನ್ನ ಇಟ್ಟುಕೊಂಡು ಅದ್ರ ಮೇಲೆ ಬಟ್ಟೆ ಹೊತ್ಕೊಂಡು ತಗೊಂಡೋಗಿ ಇದೇ ನೀವು ಫಲ ಸಮರ್ಪಣೆ ಮಾಡಿದೀನಿ ತಗೊಳ್ಳಿ. ರಾಯರು ಏನ್ ಮಾಡಿದ್ರು ಅಂತಂದ್ರೆ ಅದನ್ನೇ ಹಣ್ಣುಗಳನ್ನಾಗಿ ಬದಲಾವಣೆ ಮಾಡಿಬಿಟ್ರು ಅಂತ ನಾವು ಕೇಳ್ತೀವಿ. ಅವನಿಗೆ ಆಶ್ಚರ್ಯ ಆಗೋಗ್ಬಿಡ್ಬೇಕು, ಬಾಯಲ್ಲಂದ ಹಾಗೆ ಆಗೋಗ್ಬಿಡ್ತಲ್ಲಪ್ಪ. ಇದು ನಾವು ಕೇಳ್ತಿರ್ತೀವಿ, ಹಿರಿಯರು ಹೇಳ್ತಿರ್ತಾರೆ, ಪ್ರಮಾಣವೂ ಇದೆ ಅದಕ್ಕೆ ಸ್ಮೃತಿಗಳಲ್ಲಿ. ಮನೆಯಲ್ಲಿ ನಾವೇನೇ ಮಾತಾಡಿದರೂ ಕೂಡ ವಾಸ್ತು ದೇವತೆಗಳಿರ್ತಾರಲ್ಲ, ಅವರು ಅಸ್ತು ಅಂತ ಅಂತಿರ್ತಾರೆ, ಹಾಗೆ ಆಗ್ಲಿ ಹಾಗೆ ಆಗ್ಲಿ ಅಂತಂತಿರ್ತಾರೆ. ಅದು ಇಲ್ಲದೇ ಇದ್ರೂ ಹಾಗೆ ಬದಲಾವಣೆ ಆಗ್ತದೆ. ಒಂದು ಪ್ರಮಾಣ ಇದೆ, ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ. ನಾವೆಲ್ಲ ಮಾತಾಡಬೇಕಾದ್ರೆ ಹೇಗೆ ಅಂದ್ರೆ ವಿಷಯ ಏನಿದೆ ನೋಡ್ಕೊಂಡು ಮಾತಾಡಬೇಕು. ಅವ್ರು ಹಾಗಲ್ಲ, ಮಾತಾಡಿದ ಪ್ರಕಾರ ವಿಷಯಗಳು ಬದಲಾವಣೆ. ಇತಿಹಾಸದಲ್ಲಿ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು. ಅವರು ಬಾಯಿಂದ ಹಾಗೆ ಹೇಳಿದ್ರು, ಹಾಗೆ ಆಗ್ಲಿ ಕೂಡ ಬದಲಾವಣೆ ಆಗ್ಬಿಡ್ತು. ಬಹಳ ದೊಡ್ಡ ಉದಾಹರಣೆ ನಿಮ್ಗೆ ಯಾವ್ದು ಗೊತ್ತಾ? ಯಾದವರ ಗುಂಪಿನಲ್ಲಿ ಸಾಂಬ ಅನ್ನುವ ಹುಡುಗನಿಗೆ ಗರ್ಭಿಣಿಯ ವೇಷವನ್ನ ಹಾಕಿ ಹೊಟ್ಟೆಯ ಮುಂದೊಂದಿಟ್ಟು ಬಟ್ಟೆ ಗಂಟನ್ನಿಟ್ಟು ಅದಕ್ಕೆ ಸೊಂಟಕ್ಕೆ ಕಟ್ಟಿಬಿಟ್ಟು ಇವಳು ಬಸರಿಯಿಂದ ಕರ್ಕೊಂಡು ಹೋಗ್ಬಿಟ್ಟು ಋಷಿಗಳ ಮುಂದೆ ನಿಲ್ಲಿಸ್ಬಿಟ್ಟು ಇವಳು ಗರ್ಭಿಣಿ ಇದ್ದಾಳೆ, ಗಂಡು ಹುಟ್ಟತ್ತೋ ಹೆಣ್ಣು ಹುಟ್ಟತ್ತೋ ಅಂತ ಕೇಳ್ತಾ ಇದ್ದಾಳೆ. ಪಾಪ ನೀವೆಲ್ಲ ಜ್ಞಾನಿಗಳು ಹೇಳ್ಬೇಕು, ಒನಕೆ ಹುಟ್ಟತ್ತೆ ಅಂತ ಹೇಳಿ ಪಟ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಬಟ್ಟೆ ಬಿಚ್ಚಿಬಿಟ್ರೆ ಅವೆಲ್ಲ ಬಟ್ಟೆ ಒನಕೆ ಆಗೋಗ್ಬಿಟ್ಟಿತ್ತು. ನೋಡಿ, ಏನಿದ್ರು ಅದು ಕೇವಲ ಜ್ಞಾನಿಗಳ ಮಾತಿನಿಂದ ಬದಲಾವಣೆ ಆಗ್ಬಿಡುತ್ತೆ. ಇದೇನ್ರಿ ಬರೀ ನೀವು ಪವಾಡಗಳು ಅಂತ ಹೇಳ್ಬೇಕು ಅಂತ ಹೇಳ್ತೀರಿ ಅಂತಲ್ಲ, ಹೀಗಾಗ್ಲಿಕ್ಕೆ ಸಾಧ್ಯ ಇದೆ. ಹಿಂದೆಂದೂ ಅಸಾಧ್ಯವಾದದ್ದು ಯಾರು ಮಾಡದೇ ಇದ್ದದನ್ನ ರಾಯರು ಮಾಡಿದ್ದಾರೆ ಅಂತಲ್ಲ, ನಮ್ಮಂಥವರಿಗೆ ಅಸಾಧ್ಯವಾದದ್ದು ತಪಸ್ವಿಗಳಿಗೆ ಸಾಧ್ಯವಾದ ಕೆಲಸವನ್ನ ರಾಯರು ಮಾಡಿ ತೋರಿಸಿದ್ದಾರೆ. ಇಂತಹ ಇನ್ನೆಷ್ಟು ಉದಾಹರಣೆಗಳಿವೆ. ನಿಮಗೆ ವೆಂಕಣ್ಣನ ಉದಾಹರಣೆ ಕೊಟ್ವಿ. ಅದರಲ್ಲಿ ನಿರಕ್ಷರ ಕುಕ್ಷಿಯಾದ ವ್ಯಕ್ತಿ, ಅವನು ಬಹಳ ನೀತಿಶಾಸ್ತ್ರ ಪಾರಂಗತನಾದ ಅಂತ ತಿಳಿದುಕೊಂಡ್ವಿ. ಅವನಿಗೆ ಯಾಕದನ್ನು ಮಾಡಿದ್ರು? ಅವನ ಪ್ರಭಾವದಿಂದಲೇನೆ ಅವನಿಗೆ ಹೇಳಿಸ್ಬಿಟ್ಟು ಈ ಮಂತ್ರಾಲಯ ಕ್ಷೇತ್ರವನ್ನ ಅವರು ತಮಗಾಗಿ ತೆಗೆದುಕೊಂಡರು. ರಂಗೋತ್ತುಂಗ ತರಂಗ ಮಂಗಲಕರ ಶ್ರೀ ತುಂಗಭದ್ರಾ ತಟ ಪ್ರದ್ವಿಜ ತುಂಗವಾಲಯಲತನ್ ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋಪಲ ನೀಲ ಭವ್ಯಕರ ಸದ್ಬೃಂದಾವನಾಂತರ್ಗತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಜ್ ಸೂರ್ಯಾತ್ ಧ್ರುವಂ ಮಂಗಲಂ. ಅಂತಹ ಒಳ್ಳೆಯ ಕ್ಷೇತ್ರವನ್ನ ಒಂದು ಹೊಸದಾಗಿ ತಾವು ಪಡಿಬೇಕು ಅಂತಂದ್ರೆ ಎಂತಹ ತಪಸ್ಸಿನ ಪ್ರಭಾವ ಇದೆ. ಇವತ್ತಿಗೂ ಪ್ರಾಚೀನವಾದಂತಹ ಅವರ ವೃಂದಾವನದ ಪ್ರಾಕಾರದಲ್ಲಿ ನೀವು ನೋಡಬೇಕು, ಆ ರಾಜ ಕೈ ಮುಗಿದು ಅವ್ರ ಮುಂಚಿಗೆ ನಿಂತಿದ್ದು ಒಂದು ಕಲ್ಲಿನ ಚಿತ್ರ ಇದೆ. ಅವರು ಕೈ ಮುಗಿದು ನಿಂತ್ಕೊಳ್ಬೇಕು ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಅವನು ಮತಾಂತರ ಆದ ಹಾಗೆ ಅವರು. ಯಾಕೆಂದ್ರೆ ಅವರೆಲ್ಲ ಆ ತರಹ ಕೈ ಮುಗಿದು ನಿಂತುಕೊಳ್ಳೋದು ಅಂತನ್ನುವಂಥ ಕ್ರಮವೇ ಇಲ್ಲ. ಕೈ ಮುಗಿಯೋದು ಅನ್ನೋದು ನಮ್ಮ ಸಂಸ್ಕೃತಿ, ಅದು ಅವರ ಸಂಸ್ಕೃತಿ ಅಲ್ಲ. ರಾಯರಿಗೆ ಪ್ರಭಾವಿತನಾಗಿ ಅವನು ಹಾಗೆ ಕೈ ಮುಗಿದ ಅಂದ್ರೆ ಅವನು ಇವರು ಧರ್ಮಕ್ಕೆ ಬದಲಾವಣೆ ಆದ ಹಾಗೆ. ಯಾಕ್ರಿ ಬೇಕು ರಾಯರಿಗೆ ಅಂತ ದೊಡ್ಡವರು ರಾಯರು, ಅವನತ್ರ ಯಾಕ್ರಿ ಈ ಭೂಮಿ ಇಸ್ಕೋಬೇಕು ಅಂತ ನಾವು ಅಂದುಕೊಳ್ತೀವಿ. ಆದ್ರೆ ರಾಯರ ಅನುಸಂಧಾನ ನೋಡಿ, ಅಲ್ಲೂ ಕೂಡ
ಅವನು ಯಾವ ನನಗೆ ಕೊಟ್ಟಿದ್ದಾನೆ, ಅದೆಲ್ಲ ನನ್ನದೇ ಇದೆ ಎಂತದು, ಅವನು ತನ್ನ ಹೆಸರಲ್ಲಿ ಇಟ್ಟುಕೊಂಡ್ರೆ ನಾನೇನು ಮಾಡ್ಲಿ? ಇದನ್ನು ನಾವುಗಳು ಬಳಸ್ಕೊಳಕ್ ಹೋಗ್ಬಾರ್ದಂತೆ. ಯಾರ್ದೋ ಮನೆಗೆ ಹೋಗ್ಬಿಡೋದು, ಏನೋ ಕಾಣಿಸ್ತು ಅಂತ ಎಲ್ಕೊಂಡ್ಬಿಡೋದು. ಯಾಕ್ರಿ ಇನ್ನೊಬ್ರು ಮನೆ ಸಾಮಾನು ಎತ್ಕೊಂಡ್ಬಂದ್ರೆ, ನಂದೇ ರೀ ಅದು, ಅವನು ಇಟ್ಕೊಂಡಿದ್ದ ತಗೊಂಡ್ಬಂದ್ಬಿಟ್ಟೆ. ಈಗಲ್ಲ, ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ, ಕೆಲವರಿಗೆ ಈ ಅಧಿಕಾರ ಇದೆಯೋ, ನಮಗಲ್ಲ. ಯಾರಿಗಿದೆ ಅಧಿಕಾರ ಇದು ಅಂತಂದ್ರೆ, ಸ್ವೀಯಂ ವೇದವಿದಾಂ ಸರ್ವಂ ದೇವೇಶಾನಾಂತು ಕಿಂ ಪುನಃ. ವೇದಗಳ ಅರ್ಥವನ್ನ ನೀವು ಸರಿಯಾಗಿ ತಿಳಿದುಕೊಂಡಿದ್ದೀರಿ ಅಂತಾದರೆ ಅವಾಗ ದೇವರು ನಿಮಗೊಂದು ಅಧಿಕಾರ ಕೊಡ್ತಾನೆ. ಈ ವೇದ ದೇವ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ, ಹೇಳ್ಬೇಕಾದ್ರೆ ತಲೆ ಕೆಡಿಸ್ಕೊಳಕ್ ಹೋಗಿ. ವೇದಗಳನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರಿ ಅಂತಂದ್ರೆ ದೇವರು ನಿಮಗೊಂದು ದೊಡ್ಡ ಅಧಿಕಾರ ಕೊಡ್ತಾನೆ. ಏನು ಅಂದ್ರೆ, ಇಲ್ಲೇನೇನಿದೆ ಎಲ್ಲವೂ ನಿಂದೆ, ನೀನ್ ಏನ್ ಬೇಕಾದ್ರೂ ತಗೋ, ನಿನಗೆ ಅಧಿಕಾರ ಇದೆ. ಇದು ದೇವತೆಗಳ ಬಗ್ಗೆ ಅಂತೂ ಪೂರ್ತಿ ಅನ್ವಯಿಸುತ್ತೆ. ನೋಡಿ, ರಾಯರು ಎಂತಹ ವೇದದ ಜ್ಞಾನ ಇದ್ದವರು. ಮೊದಲನೇ ದಿವಸನೇ ನಾನು ಕಥೆ ಹೇಳಿದೆ, ಅವರಿಗೆ ವೇದ ಮಂತ್ರಗಳ ಸಿದ್ಧಿ ಹೇಗಿತ್ತು ಅಂತನ್ನೋದರ ಬಗ್ಗೆ. ಶ್ರೀಗಂಧವನ್ನ ಹಚ್ಕೊಂಡಿದ್ದರ ಕಥೆ ಹೇಳಿದೆ ನಾನು. ಅಂತಹ ಅದ್ಭುತವಾದಂತಹ ವೇದ ಮಂತ್ರಗಳ ಸಿದ್ಧಿ ಒಂದೇ ಅಲ್ಲ, ಅವ್ರೇನು ಮಾಡಿದ್ರು ಗೊತ್ತಾ? ಮಧ್ವ ಸಿದ್ಧಾಂತದ ಅನುಸಾರವಾಗಿ ಯಜುರ್ವೇದ, ಸಾಮವೇದ, ಇವೆಲ್ಲ ವೇದಗಳಿಗೆ ಭಾಷ್ಯವನ್ನ ಬರೆದವರು ರಾಯ. ಪರ ವಿವೃತ ಯಜು ಸಾಮ ಸಂಬಂಧಿ ನೀತೆ ಅಂತ ವಾದೀಂದ್ರರು ಹೇಳ್ತಾರೆ. ಪರಕೀಯರಿದ್ದಾರೆ, ಸಾಯಣಾಚಾರ್ಯರು. ಇವತ್ತು ಉಪಲಬ್ಧವಾದ ಎಷ್ಟು ವೇದಗಳಿವೆ, ವೇದದ ಎಲ್ಲ ಭಾಗಗಳಿಗೂ ಕೂಡ ಅವರು ವ್ಯಾಖ್ಯಾನ ಇದೆ. ಶ್ರೀಮದ್ ಆಚಾರ್ಯರು ಎಷ್ಟು ಬರೆದ್ರು? ಕೇವಲ ಋಗ್ವೇದಕ್ಕೆ, ಅದರೊಳಗೂ ಕೂಡ ಒಂದು 45-50 ಸೂಕ್ತಗಳಿಗೆ ಮಾತ್ರ ಬರೆದು. ಸಾವಿರಾರು ಸೂಕ್ತಗಳಿದ್ರೆ ಅದರೊಳಗೆ 40-45 ಸೂಕ್ತಕ್ಕದು ಪ್ರಾರಂಭದಲ್ಲಿ. ಅದರಲ್ಲೂ ಕೆಲವು ಮಂತ್ರಗಳನ್ನು ಬಿಟ್ಟು ಉಳಿದುದಕ್ಕೆ ಬರೆದಿದ್ದಾರೆ. ಅದನ್ನೇ ನಮಗೆ ಓದಕ್ಕಾಗ್ತಾ ಇಲ್ಲ ಅನ್ನೋದು ಬೇರೆ ವಿಚಾರ, ನಮ್ಮ ಕತೆ ಬಿಟ್ಬಿಡಿ. ಆದ್ರೆ ಹೇಳಲಿಕ್ಕೆ ಹೊರಟದ್ದೇನು ಅಂತಂದ್ರೆ, ನಮ್ಮವರು ಈ ತರ ವೇದಕ್ಕೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ, ನಿಮ್ಮವರು ಯಾರು ಮಾಡಿಲ್ವಲ್ಲ ಅಂತ ಯಾರಾದ್ರೂ ಕೇಳಿದ್ರೆ, ನೋಡಿ ರಾಯರು ಬರೆದಿಟ್ರು. ಯಾಕಪ್ಪ ನಾವುಗಳಿಲ್ವ ಬರೆಯೋದಕ್ಕೆ? ನಮ್ಮ ಗುರುಗಳು ಯಾಕೆ ಬರೆದಿಲ್ಲ ಗೊತ್ತಾ? ನಮ್ಮ ಶಿಷ್ಯರಿಗೆ ನಾವು ಬರೆದು ಕೊಡದೇ ಇದ್ರು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ, ನಿಮ್ಮವರಿಗೆ ಬರೆದು ಕೊಟ್ಟರು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಅವ್ರು ಬರ್ಕೊಂಡಿದ್ದಾರೆ. ನಮ್ಮವರೇನು ಅಂದ್ರೆ ಬರೆದು ಕೊಡದೇ ಇದ್ರು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ ನಮ್ಮವರಿಗೆ. ನಮ್ಮ ಗುರುಗಳು, ಆದಿ ಗುರುಗಳು ಶ್ರೀಮದ್ ಆಚಾರ್ಯರು ಎಂತಹ ಅನುಗ್ರಹವನ್ನ ಮಾಡಿದ್ದಾರೆ ಅಂದ್ರೆ, ಎಲ್ಲಿ ಹೋದ್ರೂ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತನ್ನುವ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಯಾವ ತಂದೆ ತಾಯಿ ಇಂತಾದಂಥವರು ಮಕ್ಕಳನ್ನ ಬದುಕಿರೋ ತನಕ ಕೈ ಹಿಡಿದು ನಡೆಸಕ್ಕಾಗಲ್ಲ, ಮಕ್ಕಳಂತೂ ತಂದೆ ತಾಯಿ ಕೈ ಹಿಡಿದು ನಡೆಸೋದೇ ಇಲ್ಲ. ಮುಖ್ಯವಾಗಿ ತೆಗೆದುಕೊಂಡ್ರೆ ಶಿಷ್ಯರು ಅಂತಾದಂಥವರನ್ನ ಗುರುಗಳು ಹೇಗೆ ನಿರ್ಮಾಣ ಮಾಡ್ಬೇಕು ಗೊತ್ತಾ? ಕೊನೆ ತನಕ ಕೈ ಹಿಡಿದು ನಾನು ನಡೆಸ್ತಾ ಇರಬೇಕು, ಅವನು ನಾನು ಕೈ ಹಿಡ್ಕೊಂಡೇ ಇರಬೇಕು ಅಂತ ಮಾಡ್ಕೊಂಡ್ಬಿಟ್ರೆ ಅವನೆಂಥ ಗುರುಗಳು ಹೇಗಿರ್ಬೇಕು ಅಂದ್ರೆ, ಹೇಗೆ ಈ ಶಾಸ್ತ್ರವನ್ನ ತಿಳಿದುಕೊಳ್ಬೇಕು ಅಂತನ್ನುವ ಮಾರ್ಗವನ್ನ ತೋರಿಸಿ ಬಿಡಬೇಕು. ಶಿಷ್ಯ ಆದವನ ಆ ನಿಟ್ಟಿನಲ್ಲಿ ಸ್ವಂತ ಪ್ರಯತ್ನ ಮಾಡ್ಕೊಳ್ಳೋದಕ್ಕೆ ಸಮರ್ಥನಾದ ಅಂತಂದ್ರೆ ಅಂತಹ ಶಿಷ್ಯನಿಗೆ ಇವ್ರ ಗುರುಗಳ, ಇವ್ರು ನಿಜವಾದ ಗುರುಗಳಪ್ಪ. ನಮ್ಮ ಪೂರ್ವಾಚಾರ್ಯರು ಶ್ರೀಮದ್ ಆಚಾರ್ಯರು ಅಂತಹ ಗುರುಗಳು. ಎಲ್ಲ ಸೂಕ್ತಗಳಿಗೆ ತಾವೇ ವ್ಯಾಖ್ಯಾನ ಬರೆದು ಬಿಟ್ರು ಅಂತಲ್ಲ, ಸ್ವಲ್ಪಕ್ಕೆ ಬರೆದು ಇದೇ ತರ ಮುಂದೆ ತಿಳ್ಕೊಳ್ಳಿ. ಯಾರಾದ್ರೂ ಹಾಗೆ ಆಕ್ಷೇಪ ಮಾಡಿದರೆ, ರಾಯರು ಬರೆದ್ರು ನಾನು ಬರೆದೆ ತಗೊಳ್ಳಿ, ಅದನ್ನ ಉಳಿಸ್ಲಿಲ್ಲ ಅವರು, ಮತ್ತೆ ಇವತ್ತಿಗೆ ಅವರ ಗ್ರಂಥಗಳು ನಮಗೆ ಸಿಗಲ್ಲ. ರಾಯರು ಏನು ಯಜುರ್ವೇದಕ್ಕೆ ಭಾಷ್ಯವನ್ನ ಬರೆದಿದ್ದಾರೆ ಅಂತ ವಾದೀಂದ್ರರು ಹೇಳ್ತಾರೆ, ಅದು ನಮಗಿವತ್ತಿಗೆ ಸಿಕ್ಕಿಲ್ಲ.
ಎಲ್ಲೋ ಇದೆ ಅಂತ ಹೇಳ್ತಾರೆ. ಎಲ್ಲೋ ಇದೆ ಸಿಕ್ಕಿಲ್ಲ ಅಂತಂದ್ರೆ ಅದು ರಾಯರ ಸಂಕಲ್ಪನೆ ಹಾಗೆ. ಈ ದೊಡ್ಡವರ ಬಗ್ಗೆ ಹೇಗೆ ಅಂದ್ರೆ ಅವ್ರು ಸಂಕಲ್ಪವನ್ನ ಮಾಡಿರ್ತಾರೆ, ಅದರ ಪ್ರಕಾರನೇ ನಡೆದುಕೊಳ್ಬೇಕು. ಹೀಗೆ ಆಗಿತ್ತಂತೆ. ಟೀಕಾಕೃತ್ಪಾದರ ಕಾಲಕ್ಕೂ ಇಂಥದ್ದೇ ಒಂದು ಘಟನೆ ನಡೀತದೆ. ಗೀತಾ ತಾತ್ಪರ್ಯಕ್ಕೆ ಟೀಕಾಕೃತ್ಪಾದರು ಒಂದು ವ್ಯಾಖ್ಯಾನ ಬರೋದು. ಯಾರೋ ಒಬ್ರು ಏನ್ ಮಾಡಿದ್ರಂತೆ, ನಾನು ನೋಡ್ಕೊಡ್ತೀನಿ ಕೊಡಿ ತಗೊಂಡ್ರಂತೆ. ತಗೊಂಡೋದವ್ರು ವಾಪಸ್ತದೇ ಕೊಡ್ಲಿಲ್ಲ. ಇಂಥ ಜನ ಇದ್ದೇ ಇರ್ತಾರೆ. ಶಿಷ್ಯರಂದ್ರಂತೆ, ನೀವು ಬರೋದ್ರಿ ಕೊಟ್ರಿ ಹೊರಟೋಯ್ತು, ಏನ್ ಮಾಡೋದು? ಸರಿ ಬಿಡು, ಅದನ್ನ ಏನ್ ಬರ್ದಿದ್ದೀನಿ ನೆನಪಿದೆ, ಬರೆದು ಕೊಡ್ತೀನಿ ಇನ್ನೊಂದ್ಸರಿ ಬರೆದ್ರಂತ ಟೀಕಾಕೃತ್ಪಾದ. ಇವತ್ತಿಗೆ ನೀವು ನೋಡ್ಬೇಕು, ಗೀತಾ ತಾತ್ಪರ್ಯದ ಟೀಕೆಯಲ್ಲಿ 2 ತರಹ ಪಾಠಗಳಿವೆ. ಯಾಕೆ ಅಂತ ಪ್ರಶ್ನೆ ಬಂದಾಗ ಒಬ್ರು ವ್ಯಾಖ್ಯಾನಕಾರ ಬರೀತಾರೆ, ಈ ಕಥೆ ನಡೀತು, ಅವ್ರು ಬಹುಭಾಗ ಏನು ಅಂದ್ರೆ ಅಲ್ಲಿ ಬರ್ದಿದ್ದ ವಿಷಯವನ್ನ 2ನೇ ಸರಿ ಬರೆದ್ರು. ಆದ್ರೆ ಚೂರು ಹೆಚ್ಚು ಕಮ್ಮಿ ವಾಕ್ಯಗಳು ಬೇರೆ ಬೇರೆ ಶಬ್ದಗಳು ಬಂತು, ಅರ್ಥ ಒಂದೇ ಇತ್ತು, ಪಾಠ ಬೇರೆ ಬೇರೆ ಆಯ್ತು. ವಿರುದ್ಧ ಬೇರೆ ಬೇರೆ ಪಾಠಗಳು ಹೇಗೆ ಬಂತು? ಹೀಗಾಗ್ಬಿಡ್ತು ಅಂತ ಹೇಳ್ತಾರೆ. ನೋಡಿ, ಏನಾಗಬಹುದು ಮುಂದೆ, ಹೇಗಾಗಬಹುದು ಎಲ್ಲವನ್ನ ಜ್ಞಾನಿಗಳು ತಿಳಿದುಕೊಂಡೇ ಪ್ರವೃತ್ತರಾಗಿರ್ತಾರೆ. ಎಷ್ಟಕ್ಕೆ ಬೇಕು? ನಮ್ಮ ಎದುರಾಳಿಗಳು ಬಂದು ಪ್ರಶ್ನಿಸಿದಾಗ ಅವರ ಬಾಯಿ ಮುಚ್ಚಬೇಕು ಅಂತನ್ನೋದಕ್ಕೆ ಇವುಗಳನ್ನೆಲ್ಲ ರಚನೆ ಮಾಡಿದ್ರು. ಹೊರತು ಇದನ್ನೆಲ್ಲ ಓದೋ ಜನ ಎಲ್ಲಿದ್ದಾರೆ? ರಾಯರಿಗದು ಚೆನ್ನಾಗಿದೆ. ರಾಯರ ಸ್ತೋತ್ರದಲ್ಲಿ ಹೇಳ್ತಾರೆ ನೋಡ್ರಿ, ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿಶ್ಚಿತ ಭವ್ಯಶೇಷ. ನೋಡಿ, ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಾ. ಪ್ರತ್ಯರ್ಥಿಗಳು ಅಂತಂದ್ರೆ ತಮ್ಮ ಪ್ರತಿಪಕ್ಷಿಗಳು. ಎಲ್ಲ ಪ್ರತಿಪಕ್ಷಿಗಳು ಅವರ ಮುಂದೆ ಬಂದು ಮಾತಾಡೋದಕ್ಕೆ ಅಂತ ಕೂತ್ಕೊಂಡ್ರೆ ಅವರು ಮೂಕರಾಗ್ಬಿಡ್ಬೇಕು. ಅಂದ್ರೆ ಅವರಿಗೆ ಪ್ರಶ್ನೆ ಕೇಳಲಿಕ್ಕೂ ಆಗಲ್ಲ, ಉತ್ತರ ಹೇಳಲಿಕ್ಕೂ ಆಗಲ್ಲ. ಆ ತರಹದ ಸಂದರ್ಭವನ್ನ ರಾಯರು ತಂದು ಕೊಡ್ತಾ ಇದ್ರು ವಾದಗಳಲ್ಲಿ. ಸುಧೀಂದ್ರರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಸನ್ಯಾಸ ತಗೊಂಡಿರ್ಲಿಲ್ಲ, ಆವಾಗಲೇ ನಡೆದ ಘಟನೆ. ಯಾರೋ ಒಬ್ಬ ದೊಡ್ಡ ಪಂಡಿತ ಬಂದಿದ್ದಂತೆ, ವ್ಯಾಕರಣದ ಪಂಡಿತ. ಅವನೇನೋ ದೊಡ್ಡ ಪೂರ್ವ ಪಕ್ಷವನ್ನ ಮಾಡಿಕೊಂಡು ಹೀಗೆ ಅಂತ ಕೂತ್ಕೊಂಡಾಗ ಯಾವುದೋ ಒಂದು ರೂಪಸಿದ್ಧಿಯನ್ನ ಹೇಗ್ ಮಾಡಬೇಕು, ಅದಕ್ಕೇನು ಆಧಾರ ಅಂತ ಅವ್ರು ಪ್ರಶ್ನಿಸಿ ಕೂತ್ಕೊಂಡಾಗ ಸುಧೀಂದ್ರರು ರಾಯರನ್ನ ಕರೆದರು, ವೆಂಕಟ ಭಟ್ಟರನ್ನ ಕರೆದರು. ಅವರು ವೀಣಾ ವೆಂಕಟ ಭಟ್ರು ಅಂತ ಪ್ರಸಿದ್ಧರಿದ್ರು. ಯಾಕೆ ಗೊತ್ತಾ? ಅವ್ರು ವೀಣೆ ನುಡಿಸ್ತಿದ್ರು ರಾಯರು. ನೆನ್ನೆ ಹೇಳಿದ್ವಲ್ಲ, ಸಂಗೀತನೂ ಬರ್ತಾ ಇತ್ತು ಅವರಿಗೆ. ಸಾಮಾನ್ಯ ಏನು ಅಂದ್ರೆ ಶಾಸ್ತ್ರ ಕಲ್ತ್ರೆ ಹಾಡು ಹೇಳಕ್ ಬರಲ್ಲ, ಹಾಡು ಹೇಳಿ ಬಂದ್ರೆ ಶಾಸ್ತ್ರ ಬರುತ್ತೆ. ಎರಡೂ ತದ್ವಿರುದ್ಧ. ಅದಕ್ಕೆ ಹೇಳೋ ಸರಸ್ವತಿಯ ವಿರುದ್ಧ ಮುಖಗಳು, ಬೇರೆ ಬೇರೆ ಮುಖಗಳು. ಆದ್ರೆ ಏನಾಯ್ತು, 2 ಮುಖ ಇದೆ ನಮಗೆ ಅನ್ನುವಂಥ ಜನನು ಇರ್ತಾರೆ. ರಾಯರಿಗೆ ಸಂಗೀತ ಬರ್ತಾ ಇತ್ತು, ಬರೀ ಕಂಠದಿಂದ ಹೇಳೋದಲ್ಲ, ನುಡಿಸೋದಕ್ಕೂ ಬರ್ತಾ ಇತ್ತು ಅವರಿಗೆ. ವೀಣೆನೂ ಬರ್ತಾ ಇತ್ತು, ಹಾಡೋದಕ್ಕೂ ಬರ್ತಾ ಇತ್ತು, ಎಲ್ಲ ಬರ್ತಾ ಇತ್ತು. ಅದಕ್ಕೆ ಸಂಗೀತ ಪಾರಂಗತಃ ಅಂತ ಅವರು ಹೇಳಿ. ನಾವೆಲ್ಲ ಸಂಗೀತ ಪಾರಂಗತರೆ. ಹೇಗೆ ಅಂದ್ರೆ ಈ ಕಡೆಯಿಂದ ಅಲ್ಲಿ ತನಕ ದಾಟ್ ಆ ಕಡೆ ಹೋದವರಲ್ಲ, ಇನ್ನು ದಡದಲ್ಲೇ ಕೂತಿದ್ವಿ, ಅದೇ ನೋಡಿ ಸಮುದ್ರ. ಆ ಥರ ನಮ್ಗಳಿಗೆಲ್ಲ ಸಂಗೀತ. ಆದ್ರೆ ಅವರು ಸಂಗೀತವನ್ನ ದಾಟಿ ಆ ಕಡೆ ಹೋದಂಥವ್ರು. ಅಂದ್ರೆ ನಾವು ಸಂಗೀತ ಬರುತ್ತೆ, ನಮ್ಗೀಗ ಅದ್ರಿಂದ ಏನ್ ಪ್ರಯೋಜನ ಇಲ್ಲ. ಶಾಸ್ತ್ರ ಓದ್ತಾ ಇರುವಂಥವ್ರು ಅವರ ಮನೆತನದಿಂದಲೇ ಅವರ ಜನ್ಮ ಸಿದ್ಧವಾಗಿ ಬಂದ ವಿದ್ಯೆ ಅದು. ವೀಣಾ ವೆಂಕಟ ಭಟ್ರು ಅಂತ ಕರೆಯೋರದ್ದವ್ರನ್ನ. ಈ ವಾಕ್ಯಾರ್ಥ ಸಭೆ ನಡೆದ ಮೇಲೆ ಅವರ ಹೆಸರು ಬದಲಾವಣೆ ಮಾಡಿಬಿಟ್ರು. ಇಲ್ಲ, ಮಹಾಭಾಷ್ಯ ವೆಂಕಟ ಭಟ್ರು ಅಂತ ಕರಿತೀವಿ ನಿಮ್ಮನ್ನ. ಅವನ್ ದೊಡ್ಡ ವ್ಯಾಕರಣದ ಪಂಡಿತ ಅವರ ಮುಂದೆ ಬಂದು ಮಾತಾಡೋದಕ್ಕೆ ಅಂತ ಹೋಗಿ ತಾವು ಅದನ್ನ ರೂಪ ನಿಷ್ಪತ್ತಿ ಮಾಡಿಬಿಟ್ಟು ವಾಪಸ್ ಕೇಳಿದ್ರಂತ. ಇಷ್ಟೊತ್ತು ನಮ್ಮಗಳನ್ನೆಲ್ಲ ಚಳ್ಳೆ ಹಣ್ಣು ತಿನ್ನಿಸಿದೆಲ್ಲ ನೀನು, ನಾನ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಈ ರೂಪಸ್ಥಿತಿ ಹೇಗಾಗುತ್ತೆ ನೋಡ್ಕೊಬ್ಬ. ಅವ್ನು ಇಡೀ ಮಹಾಭಾಷ್ಯ ತಲೆ ಕೆಳಗೆ ಕಾಲನೆ ಮಾಡ್ಕೊಂಡು ನಿಂತ್ಕೊಂಡು ನೋಡಿದ್ರು ಗೊತ್ತಾಗಲಿಲ್ಲ. ಏನಿಲ್ಲ, ಹೀಗಾಗತ್ತೆ ಕಳಿಸಿ ಮಾತೆ ನಿಂತೋಯ್ತು. ಇದು ಜ್ಞಾನ ಅಂತ ಕಲ್ತ್ಕೊಳ್ಳಿ. ನೋಡಿ, ವ್ಯಾಕರಣ ಮಹಾಭಾಷ್ಯ ಸಮುದ್ರ ಇದ್ದಾಗಿದೆ, ಯಾರು ಓದ್ತಾರೆ ಅದನ್ನ ಅಂತ ಅವನು ತಿಳಿದುಕೊಂಡಿದ್ದ. ಇವರು ಅದನ್ನು ಓದ್ಕೊಂಡಿದ್ರು. ರಾಯರ ದಿನಚರಿಯನ್ನ ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ. ಅವರು ಓದ್ಬೇಕಾದ್ರೆ ಹೀಗೆಲ್ಲ ಕಾಲ ಮಾಡ್ಕೊಂಡಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಇಷ್ಟೊತ್ತು ತರ್ಕಶಾಸ್ತ್ರದ ಗ್ರಂಥಗಳನ್ನು ಓದಬೇಕು,
ಇನ್ನಿಷ್ಟೊಂದು ಮೀಮಾಂಸ, ಇಷ್ಟು ವೇದಾಂತ, ಇಷ್ಟು ವ್ಯಾಕರಣ ಎಲ್ಲ ವಿಭಾಗ ಮಾಡ್ಕೊಂಡಿದ್ರಂತ ಓದೋದು ಕಾಲಾವಕಾಶ. ನಮಗೇನು ಅಂದ್ರೆ ಪಂಡಿತರ ಗುಂಪಿನಲ್ಲಿ ಒಂದು ಗಾದೆ ಮಾತಿದೆ, ಏನು, ಏಕಸ್ಮಿನ್ ಜನ್ಮನಿ ಏಕಂ ಶಾಸ್ತ್ರ. ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರ ಓದ್ಲಿಕ್ಕಾಗತ್ತೆ ಅಲ್ಲ, ಓದಿದ್ರೆ ಒಂದು ಶಾಸ್ತ್ರ ಓದ್ಬಹುದು. ಈಗ ಒಂದು ಜನ ಮುಗಿಸ್ಲಿಕ್ಕಾಗತ್ತೆ ಅಲ್ಲ, ಒಂದು ಶಾಸ್ತ್ರ ತಿಳ್ಕೋಬಹುದು. ಎಲ್ಲಾ ಶಾಸ್ತ್ರ ಓದ್ಲಿಕ್ಕೆ ಹೋದ್ರೆ ಏನಾಗತ್ತೆ ಅಂತಂದ್ರೆ ಕೋಳಿ ಆಗ್ತಾನೆ. ಅದ ಮುಂದಿನ ಕೋಳಿ ಆಗ್ತಾನೆ ಅಂತ ಅರ್ಥ ಅಲ್ಲ. ಮತ್ತೆ ಕೋಳಿ ಏನ್ ಮಾಡತ್ತೆ ಗೊತ್ತಾ, ಒಂದು 10 ಕಾಳುಗಳನ್ನು ಹರಡಿದ್ರೆ ಅದು ಎಲ್ಲ ಒಂದೇ ಸರಿ ದನದ ಮುಂದಿಡ್ರೆ ಒಂದಿಷ್ಟು ಬುಷ್ಟಿ ಎಲ್ಲರೂ ಬಾಯ ಹುಸ್ಕೊಂತ ಹೋಗ್ಬಿಡ್ತಾಳೆ. ಕೋಳಿ ಹೇಗೆ ಒಂದ್ ಕಾಳು ಈ ಕಡೆ ತಿನ್ನುತ್ತೆ, ಒಂದ್ ಕಾಳು ಆ ಕಡೆ ತಿನ್ನುತ್ತೆ, ಒಂದ್ ಕಾಳು ಈ ಕಡೆ ತಿನ್ನುತ್ತೆ. ಹಾಗೆ ಈಗ ಎಲ್ಲಾ ಶಾಸ್ತ್ರವನ್ನು ಓದ್ತೀವಿ ಅಂತಂದ್ರೆ ಏನಾಗತ್ತೆ ಗೊತ್ತಾ, ಅಂಥವರನ್ನ ಕುಕ್ಕುಟ ಮಿಶ್ರರು ಅಂತ ಕರೀತಾರೆ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಗುರೋರ್ಗಿರಹ ಪಂಚದಿನಾನ್ಯಧಿತ್ಯ ವೇದಾಂತವಾದಾಂಶ ದಿನತ್ರಯಂಚ ಅಮಿ ಸಮಾಗ್ರಾಯ ಚ ತರ್ಕವಾದಾನ್ ಸಮಾಗತ ಕುಕ್ಕುಟ ಮಿಶ್ರಪಾದ. ಇಂಥ ಅರ್ಧಂಬರ್ಧ ಓದ್ಕೊಂಡವ್ರನ್ನೆಲ್ಲ ಬೈಯೋದಕ್ಕೆ ಮಾಡಿರೋ ಒಂದು ಶ್ಲೋಕ ಇದೆ. ಪ್ರಾಭಾಕರ ಶಾಸ್ತ್ರವನ್ನ ಎಷ್ಟು ದಿವಸ ಓದಿದ್ದೀರಿ ಅಂತ ಕೇಳಿದರೆ ಏನ್ ಹೇಳ್ತಾನೆ ಗೊತ್ತಾ ಅವನು, 5 ದಿವಸ ಓದಿದ್ದೀನಿ. ತುಂಬಾ ಜಾಸ್ತಿ ಓದಿದಾಗ 5 ದಿವಸ ಓದೋದು. ವೇದಾಂತ ಓದಿದ್ದೀರಾ? ಅದನ್ನು ಓದಿದ್ದೀವಿ. ಎಷ್ಟು ದಿವಸ ಓದಿದ್ದೀರಿ? 3 ದಿವಸ ಓದಿದ್ದೀವಿ. 3 ದಿವಸ ರಾಯ ಸೇವೆ ಮಾಡ್ಕೊಂಡ್ ಬರ್ತೀವಿ ಅಂತ ನೋಡಿ. ಆತ 3 ದಿವಸದಲ್ಲಿ ಏನ್ರಿ ರಾಯರ ಸೇವೆ ಮುಗಿಯತ್ತೆ? ಎಷ್ಟು ದಿವಸ ಮಾಡ್ಬೇಕು ಅಂತಿದ್ದೀರಿ? 48 ದಿವಸ ಮಾಡಿದ್ರು. 48 ದಿವಸ ಮಾಡಿದ್ರು ಮುಗಿಯಲ್ಲ ರಾಯರ ಸೇವೆ. ಇಡೀ ಜೀವನ ಮಾಡ್ತಾನೆ ಇರ್ಬೇಕು ರಾಯರ ಸೇವೆನ, ಅಂದ್ರೂ ಮುಗಿಯಲ್ವೇ? ನಾವು 3 ದಿವಸದಲ್ಲಿ ವೇದಾಂತ ಓದ್ಬಿಡ್ತೀನಿ ಅಂದ್ರೆ ಸರಿ. ಇವೆಲ್ಲ ವೇದಾಂತ ಇದೆಲ್ಲ ಆಯ್ತು. ಇದಕ್ಕೆ ಆಧಾರ ತರ್ಕ ಎಷ್ಟು ದಿವಸ ಓದಿದ್ದೀರಿ? ಅದೇ ನಾವು ತರ್ಕ ಓದ್ಬೇಕು ಅಂತ ಹೊರಟಿದ್ವಿ, ನೀವು ಸಭೆ ಕರೆದ್ಬಿಟ್ರಿ, ನಾವೇನ್ ಮಾಡೋದು? ಅದಕ್ಕೆ ಅದನ್ನು ಮೂಸು ನೋಡಿ ಬಂದ್ಬಿಟ್ಟಿದೀವಿ. ಅಂದ್ರೆ ಅದನ್ನು ಓದೇ ಇಲ್ಲ, ಅದನ್ನ ಸಮಾಗ್ರಾಯ ಮೂಸು ನೋಡ್ಕೊಂಡು ಬಂದ್ಬಿಟ್ಟಿದೀವಿ. ಅದಕ್ಕೆ ಅಪ್ಪ ನೀನು ಕುಕ್ಕುಟ ಮಿಶ್ರ ಅಂತ ಹೆಸರಿದೆ ನಿನಗೆ. ಈ ತರ ಆಗ್ಬಿಟ್ರೆ ರಾಯರ್ ಹಾಗಲ್ಲ. ಅವರು ಪೂರ್ತಿ ಗ್ರಂಥಗಳನ್ನ ಓದಿ ಅದನ್ನ ನೆನಪಿಟ್ಟುಕೊಂಡಂಥವರು ಮಹಾನುಭಾವರು ನೋಡಿ. ಅದಕ್ಕೇನೆ ರಾಯರ ಗ್ರಂಥಗಳಲ್ಲಿ ನೀವು ನೋಡಿ, ಶ್ರೀಮನ್ ನ್ಯಾಯಸುಧಾ ಗ್ರಂಥದ ವ್ಯಾಖ್ಯಾನ ಅಂತ ಮಾಡ್ಬೇಕು. ನ್ಯಾಯಸುಧಾ ಗ್ರಂಥದಲ್ಲಿ ಎಲ್ಲಾ ಶಾಸ್ತ್ರಗಳನ್ನು ವಿಮರ್ಶೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ವ್ಯಾಖ್ಯಾನ ಬರೀಬೇಕು ಅಂದ್ರೆ ಸುಮ್ಮನೆ ಆಟದ ಕೆಲಸನ ಅದು. ಎಲ್ಲೇ ಹೊರಟರು ಶ್ರೀ ಟೀಕಾಕೃತ್ಪಾದರು ಯಾರ್ದು ಹೆಸರು ತಗೊಳ್ಳಲ್ಲ. ದಿಢೀರ ಪೂರ್ವ ಪಕ್ಷ ತಗೊಂಡ್ಬಿಡ್ತಾರೆ. ನಮ್ಗೆ ಯಾರ ಪಕ್ಷವನ್ನ ಇನ್ನು ಮುಂದೆ ನಿರಾಕರಣೆ ಮಾಡ್ತಾರೆ ಗೊತ್ತೇ ಆಗಲ್ಲ. ರಾಯರು ಬರೀತಾರೆ, ಇಲ್ಲ ಇದು ಹೀಗಿಂಥವ್ರ ಗ್ರಂಥದಲ್ಲಿ ಹೀಗಿದೆ. ಆ ಭಾಗವನ್ನು ತಗೊಂಡು ಟೀಕಾಕೃತ್ಪಾದರು ಹೀಗೆ ಖಂಡನ ಮಾಡ್ತಾ ಇದ್ದಾರೆ. ಹೀಗೆ ಬರಿಬೇಕಾದ್ರೂ ಸುಮ್ಮನೆ ಆಗತ್ತನ್ರಿ? ಇವತ್ತಿನ ತರ ಪುಸ್ತಕಗಳು ಏನು 24 ಗಂಟೆ ಪಕ್ಕಕ್ಕೆ ಇಟ್ಕೊಳಕ್ಕಾಗತ್ತ? ಅದು ಊರಿಂದ ಊರಿಗೆ ಸುತ್ತಾಡಿಕೊಂಡು ಹೋಗುವಂತಹವರಿಗೆ ಇದು ಸಾಧ್ಯನಾ? ಸಾಧ್ಯವೇ ಇಲ್ಲ. ವ್ಯಾಸರಾಜರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತಿರ್ತಾರೆ, ನೀವು ನೋಡ್ಬೇಕು. ಅವರು ಒಂದು ದೋಷ ಹೇಳಿರ್ತಾರೆ ವ್ಯಾಸರಾಜರು ಪರಕೀಯರ ವಾದದ ಮೇಲೆ. ಆಮೇಲೆ ಮುಂದೆ ನೋಡ್ರಿ ಇನ್ನೊಂದು ದೋಷ ಬರುತ್ತೆ ಅಂತ 2ನೇ ದೋಷ ಹೇಳಲಿಕ್ಕೆ ಹೋಗ್ತಾರೆ. ಯಾಕೆ 1ನೇ ದೋಷ ಬಿಟ್ಟು 2ನೇ ದೋಷ ಯಾಕೆ ಹೇಳಿದ್ರು? ನಾವೇನ್ ಅನ್ಕೊಳ್ತೀವಿ ಗೊತ್ತಾ? ನೋಡಿ, 2 ದೋಷ ಯಾಕೆ ಹೇಳ್ಬಾರ್ದ? ಒಂದು ದೋಷ ಹೇಳಿದ ಹಾಗೆ 2ನೇ ದೋಷನೂ ಹೇಳ್ತಾ ಇದ್ದಾರೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಬಿಡಿ ನಾವು ಅಂತೀವಿ. ರಾಯರು ಬರೀತಾರೆ, 1ನೇ ದೋಷ ವ್ಯಾಸರಾಜರು ಹೇಳಿದ್ದಾರೆ, ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವನೊಬ್ಬ ಆತರ ಯಾರೋ ಒಬ್ಬ ಇದ್ದಾನೆ, ಅವನ ಈ ತರ ಪ್ರಯತ್ನ ಮಾಡಿದ್ದಾನೆ, ಅವನು ಹಾಗೆ ಮಾಡಿದ್ರು ಇನ್ನೊಂದು ದೋಷ ಬರುತ್ತೆ ಅಂತ ಇನ್ನೊಂದು ಹೇಳ್ತಾ ಇದ್ದಾರೆ. ನಾವು ನೋಡಿ, ಅವನು ಬರೆದಿದ್ದು ಗೊತ್ತಿಲ್ಲ, ಇವ್ರು ಬರೆದಿದ್ದು ಗೊತ್ತಿಲ್ಲ, ಇವ್ರು ಏನ್ ಬರ್ತಾರೆ ತೋದಕ್ ಬೇರೆ ಹೊರಟಿದೀವಿ. ರಾಯರೇನ್ ಮಾಡ್ತಾರೆ, ನೋಡ್ರಪ್ಪ ನಿಮ್ಗೆ ಓದಕ್ಕಾಗಲ್ಲ ನನಗೆ ಗೊತ್ತು, ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ನಿಮ್ದೆಲ್ಲ ಜವಾಬ್ದಾರಿ ನಾನೇ ವಹಿಸ್ಕೊಂಡ್ಬಿಟ್ಟಿದ್ದೀನಿ. ಕೆಲವರು ಹೇಳ್ತಿರ್ತಾರೆ ನೋಡಿ, ನಾವು ಮಾಡೋ ಅನ್ನದಾನ, ನಾವು ಮಾಡೋ ವಿದ್ಯಾದಾನ ಎಲ್ಲ ನಮ್ಮ ಪೂರ್ವಜರೇ ಮಾಡ್ಬಿಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಿರ್ತಾರೆ. ಹಾಗೆ ನಾವ್ ಏನೇನು ಗ್ರಂಥಗಳನ್ನು ಓದ್ಬೋದು ಬರಿಬೋದು ಎಲ್ಲ ರಾಯರೇ ಓದಿ ಬರೆದು ಮುಗಿಸ್ಬಿಟ್ಟಿದ್ದಾರೆ. ನಮ್ದೇನು ಇಲ್ವೇ ಇಲ್ಲ. ಅವರೆಲ್ಲ ಬರೆದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬರೆದು ಕೊಟ್ಬಿಟ್ಟಿದ್ದಾರೆ. ನೀವು ಅದನ್ನಷ್ಟು ಓದ್ಕೊಂಡ್ಬಿಟ್ಟು ನೀವು ಜೀವನ ಸಾರ್ಥಕ ಮಾಡಿಕೊಳ್ಳಿ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ರಾಯರು ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅಲ್ಲದನ್ನೆಲ್ಲ ಬರೆದುಕೊಟ್ಟು, ಈ ತತ್ವ ಪ್ರಕಾಶಿಕೆಗಂತೂ ವ್ಯಾಖ್ಯಾನವನ್ನ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಬರೀತಾರೆ,
ಅಲ್ರಿ ವ್ಯಾಸರಾಜರು ಚಂದ್ರಿಕಾ ಅಂತ ಬರೆದು ಬಿಟ್ಟಿದ್ದಾರೆ ತತ್ವಪ್ರಕಾಶಿಕಾ ವ್ಯಾಖ್ಯಾನವನ್ನ. ನೀವ್ಯಾಕೆ ಮತ್ತೆ ಬರಿತಾ ಇದ್ದೀರಿ? ಕೊನೆಯದು ಗೊತ್ತಾ, ವ್ಯಾಸರಾಜರು ತಾವಿದ್ದಾಗ ಏನೇನು ತರಹದ ಆಕ್ಷೇಪಗಳು ಮತ್ತು ಸಿದ್ಧಾಂತದ ಮೇಲೆ ಬಂತೋ ಎಲ್ಲ ಬರೆದು ಬಿಟ್ಟಿದ್ದಾರೆ ಚಂದ್ರಿಕಾದಲ್ಲಿ. ನಮ್ಮ ಗುರುಗಳು ಕೂಡ ವಿಜಯೇಂದ್ರ ತೀರ್ಥರು ವ್ಯಾಸರಾಜರ ಅನಂತರದಲ್ಲಿ ಏನೇನು ಆಕ್ಷೇಪ ಬಂತೋ ಎಲ್ಲ ಪರಿಹಾರ ಮಾಡಿದ್ದಾರೆ. ಆಮೇಲೂ ಕೆಲವು ಜನ ಹುಚ್ಚರು ಉಟ್ಕೊಂಡಿದ್ದಾರೆ, ಅವ್ರು ಬರೆದದನ್ನೆಲ್ಲ ನಾನು ಖಂಡನ ಮಾಡ್ತಾ ಇದ್ದೀನಿ. ಇನ್ನು ಬರೆದಿದ್ದಾರೆ ನೂತನೈರುದಿತಾಯೇತು ದೋಷಾಸ್ತೇಷಾಂ ಅಲಗ್ನತಾ ಸಂಪ್ರದರ್ಶಯಿತು ಚಾತ ಪ್ರಸನ್ನಾಸ್ತಂತು ಸಜ್ಜನಾ ಅಂತ ರಾಯರು ಬರೆದು ವ್ಯಾಖ್ಯಾನ. ಈ ನೋಡಿ, ಬೇರೆಯವರು ಏನೋ ಆಕ್ಷೇಪ ಮಾಡಿಬಿಟ್ಟಿದ್ದಾರೆ, ಅದು ನಮ್ಮ ಶಾಸ್ತ್ರಕ್ಕೆ ಅಂಟಿಕೊಂಡ್ಬಿಟ್ಟಿದೆ, ಅದನ್ನು ಪರಿಹಾರ ಮಾಡಬೇಕಾಗಿದೆ ಅಂತ ರಾಯರು ಹೊರಟಿಲ್ವಂತೆ. ನೋಡಿ ರಾಯರು ಎಷ್ಟು ಸಿದ್ಧಾಂತದ ದೀಕ್ಷೆ. ಮೊನ್ನೆ ಹೇಳ್ತಾ ಇದ್ದೇನೆ, ಸಿದ್ಧಾಂತದ ದೀಕ್ಷೆ ರಾಯರಿಗೆ ತುಂಬಾ ಇದೆ. ಅದಕ್ಕಿದು ಉದಾಹರಣೆ. ಅವ್ರೇನ್ ಹೇಳಿದ್ರು ಗೊತ್ತಾ, ಹೊಸ ಹೊಸ ವ್ಯಕ್ತಿಗಳು ಕೆಲವರೆಲ್ಲ ಆಕ್ಷೇಪಗಳನ್ನ ಮಾಡಿದ್ದಾರೆ, ಅದನ್ನ ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳಲಿಲ್ಲ ಅವರು. ಯಾಕೆ ಗೊತ್ತಾ, ಆಕ್ಷೇಪ ಸರಿ ಇದ್ರೆ ಪರಿಹಾರ ಮಾಡ್ಬೇಕು. ಮತ್ತೆ ನೀವ್ ಯಾಕೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಆ ಆಕ್ಷೇಪ ಹತ್ತೋದೇ ಇಲ್ಲ ಅಂತ ತೋರ್ಸಕ್ ಹೊರಟಿದ್ದೀನಿ. ನಮ್ಗೆ ಲಗ್ನ ಅಂದ್ರೆ ಮದುವೆ ಒಂದೇ ಗೊತ್ತು. ಈ ಕಡೆ ಜನ ಲಗ್ನ ಅಂತೂ ಅನ್ನೋದಿಲ್ಲ ಅಂತ ಇಟ್ಕೊಳ್ಳಿ, ನಮ್ ಕಡೆ ಜನ ಮದುವೆಗೆ ಲಗ್ನ ಅಂತ. ಈ ಎಲ್ಲ ತರಹದ ಪ್ರಕ್ರಿಯೆಗಳು ನೋಡಿದ್ರೆ ತೇಷಾಂ ಅಲಗ್ನತಾಂ ಸಂಪ್ರದರ್ಶಯಿತು ಚಾತ ಪ್ರಸನ್ನಾಸ್ತಂತು ಸಜ್ಜನ. ಆ ಯಾವ ಆಕ್ಷೇಪಗಳು ಲಗ್ನ ಆಗೋದಿಲ್ಲ ನಮ್ಮ ಶಾಸ್ತ್ರಕ್ಕೆ ಅಂದ್ರೆ ಆ ಆಕ್ಷೇಪಗಳ ಜೊತೆ ನಮ್ಮ ಶಾಸ್ತ್ರ ಮದುವೆ ಆಗಲ್ಲ ಅಂತ ಅರ್ಥ ಅಲ್ಲ, ಅಂಟ್ಕೊಳ್ಳೋದೇ ಇಲ್ಲ ಅಂತ ಅರ್ಥ. ಆ ಯಾವ ಆಕ್ಷೇಪಗಳು ನಮ್ಮ ಶಾಸ್ತ್ರಕ್ಕೆ ಬಂದು ತಾಕೋದೇ ಇಲ್ಲ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಇನ್ನೊಂದು ರಾಯರ ವಿಶೇಷವನ್ನ ಮೊನ್ನೆ ಹೇಳಿದೆ ನಾನು, ತಮ್ಮ ಗ್ರಂಥಗಳಲ್ಲಿ ಎಲ್ಲೂ ಅವರು ವೈಷ್ಣವರನ್ನ ವಿರೋಧಿಸಿಕೊಳ್ಳೋದಿಲ್ಲ, ಯಾರನ್ನೂ ಅವರು ಬೈಯೋದಿಲ್ಲ. ತುಂಬಾ ಸೌಮ್ಯವಾದ ಭಾಷೆ ರಾಯರು. ಇನ್ನು ಹಾಗೆ ನೋಡಕ್ ಹೋದ್ರೆ ವ್ಯಾಸರಾಜರು ನಿಷ್ಠುರವಾಗಿ ಏಕವಚನದಲ್ಲಿ ಎತ್ತಾಕೊಂಡು ಬೈದು ಬಿಡ್ತಾರೆ, ವೈಷ್ಣವರನ್ನಲ್ಲ ಬೇರೆ ದೇವರು. ರಾಯರು ಇನ್ನೂ ಸ್ವಲ್ಪ ಸೌಮ್ಯ. ಆದ್ರೆ ಕೆಲವು ಸರಿ ರಾಯರಿಗೆ ಕೋಪ ಬಂದ್ಬಿಡ್ತು ಅಂದ್ರೆ ಹೇಗ್ ಬೈತಾರ ಗೊತ್ತಾ. ಈ ಸೌಮ್ಯವಾಗಿ ಮಾತಾಡುವ ಸ್ವಭಾವ ಇದ್ದಂಥವರು ಕೆಲವು ಸಾರಿ ಕೋಪ ಮಾಡ್ಕೊಂಡು ಬೈಯೋದನ್ನ ನೋಡೋದ್ರೊಳಗೂ ಒಂದು ಮಜಾ ಇರುತ್ತೆ. ಯಾಕೆ ಯಾವಾಗ್ಲೂ ಬೈಯೋರೆ ಅಂತ ಕೆಲವರು ಇರ್ತಾರೆ, ಅವ್ರು ಯಾರನ್ನು ಬೈಯೋದರ ತಲೆ ಕೆಡಿಸ್ಕೊಳ್ಳಲ್ಲ. ತುಂಬಾ ಸೌಮ್ಯವಾಗಿದ್ದ ವ್ಯಕ್ತಿನೂ ಕೋಪ ಮಾಡ್ಕೊಂಡಿದ್ದಾನೆ ಅಂದ್ರೆ ಆ ವ್ಯಕ್ತಿ ಎಷ್ಟು ತಪ್ಪು ಮಾಡಿರ್ಬೇಕು ಅಂತ ನಾವು ಅನ್ಕೊಳ್ತೀವಿ. ನಮ್ಮ ಗುರುಗಳು ಎಂದು ಕೋಪನೆ ಮಾಡ್ಕೊಳ್ಳೋದಿಲ್ಲ. ಇಷ್ಟಾಗಿಯೂ ಕೂಡ ಕೋಪ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವನು ತುಂಬಾ ಕೆಟ್ಟವನು ನಾವು ಮಾತಾಡ್ಕೊಂಡು. ಹಾಗೆ ರಾಯರು ನೋಡಿ ತಮ್ಮ ಒಂದೆರಡು ಗ್ರಂಥಗಳಲ್ಲಿ ತುಂಬಾ ಕೆಲವು ಸಂದರ್ಭಗಳು, ಎರಡೋ ಸಂದರ್ಭಗಳು. ಒಂದು ಸಂದರ್ಭದಲ್ಲಿ ಹೇಗೆ ಬೈತಾರೆ ಗೊತ್ತಾ ಪ್ರತಿವಾದಿ, ಸಮ್ಯಕ್ತೆ ಮೂರ್ಧಾನ ಮಧ್ಯಾರೋಹದುನ್ಮಾದ. ಬರೀ ಇಷ್ಟು ಬಹಳ ಬೈಯೋದು ಅಂದ್ರೆ ಇಷ್ಟೇ. ಬೈಯೋದು ಅಂದ್ರೆ ಕೆಲವೊಂದಿರುತ್ತೆ ಅವಾಚ್ಯ ಶಬ್ದಗಳಿಂದ ಬೈಯೋದು, ಹಾಗೆಲ್ಲ ಅವ್ರು ಬೈಯೋದು ಗೊತ್ತೇ ಇಲ್ಲ. ಅವ್ರು ಬೈದದ್ದು ಕೂಡ ಎಷ್ಟಂತಂದ್ರೆ, ಸರಿಯಾಗಿ ಈ ಹುಚ್ಚು ನಿನ್ನ ತಲೆ ಏರಿ ಕೂತ್ಕೊಂಡ್ಬಿಟ್ಟಿದೆ ಇಷ್ಟೇ, ಹುಚ್ಚ ಅಂತ ಬೈದಾಗೆ. ಹುಚ್ಚುತನದ ಪರಮಾವಧಿ ನಿನಗಿದು ಅಂತ ಇಷ್ಟು ಬೈದ, ಇದಕ್ಕಿಂತ ಹೆಚ್ಚು ಯಾವುದು. ಆಮೇಲೆ ಎಂದೂ ಯಾವ ಪರಕೀಯ ಮತದ ವ್ಯಕ್ತಿಯನ್ನ, ವಿಷ್ಣು ದ್ವೇಷಿಯಾದಂಥವನ್ನ ಅವರು ಬಹುವಚನದಿಂದ ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡೋದು ಇಲ್ಲವೇ ಇಲ್ಲ. ಯಾಕೆ? ಹೇಗೆ ವೈಷ್ಣವರ ಜೊತೆಗೆ ನಾವು ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಳೋದು ಅನ್ನೋದು ಅವಶ್ಯಕನೋ, ಹಾಗೆ ಅವೈಷ್ಣವರನ್ನ ಎಂದೂ ಗೌರವಿಸೋದು ಅಂತ ಕೆಲಸವನ್ನ ನಾವು ಮಾಡಬಾರದು. ಅದು ಬೇರೆ ಏನು ಅಂದ್ರೆ, ಸಾಮಾನ್ಯ ಒಬ್ಬ ಗೃಹಸ್ಥನಲ್ಲ ನಾನು. ಮಧ್ವಾಚಾರ್ಯರ ಪೀಠದಲ್ಲಿ ಕೂತ್ಕೊಂಡಿದ್ದೀನಿ ಅಂತಂದ್ರೆ ಮಧ್ವಾಚಾರ್ಯರ ಪ್ರತಿನಿಧಿ ಇದ್ದಾಗೆ ನಾನು ಒಬ್ಬ ವೈಷ್ಣವ ಅಂತ ಆಗಿದ್ದು ಅವೈಷ್ಣವರಿಗೆ ಗೌರವ ಕೊಟ್ರೆ. ಅದಕ್ಕೆ ಹೇಳಿದ್ದೇನು ಗೊತ್ತಾ ಅಪ್ಪಣ್ಣಾಚಾರ್ಯರು, ಶ್ರೀಮದ್ ವೈಷ್ಣವ ಲೋಕ ಜಾಲಕ ಗುರು ಶ್ರೀಮತ್ ಪರಿವ್ರಾಟ್ ಪರು ಶಾಸ್ತ್ರೇ ದೇವಗುರು ಶ್ರುತಾ ಮರತರು ಪ್ರತ್ಯೂಹ ಗೋತ್ರಸ್ವರು. ಅವರು ವೈಷ್ಣವ ಲೋಕಕ್ಕೆ ಗುರುಗಳು ಅಂತಾದಂಥವರು. ಅವರೇನ್ ಮಾಡಿದ್ರು ಗೊತ್ತಾ,
ಜ್ಞಾತ್ವಾ ಅದ್ವೈತ ಮತಂ ಹಲಾಹಲ ಸಮಂ ತ್ಯಕ್ತ್ವಾ ಸಮಾಖ್ಯಾಪ್ತಯೇ ಸಂಖ್ಯಾವತ್ ಸುಖದಾಂ ದಶೋಪನಿಷದಾಂ ವ್ಯಾಖ್ಯಾಂ ಸಮಾಖ್ಯಾನದ ಶ್ರೀಮತ್ ಸದ್ಗುರು ರಾಘವೇಂದ್ರ ಇತಿರಾಜ್ ಗುರ್ಯಾತ್ ಧ್ರುವಂ ಮಂಗಲ. ನೋಡಿ, ಅಪ್ಪಣ್ಣಾಚಾರ್ಯರು ರಾಯರ ಶಿಷ್ಯರು. ಅವ್ರಿಗೆ ಎಷ್ಟು ದೀಕ್ಷೆ ಇದೆ ಅನ್ನೋದನ್ನ ನೋಡ್ಕೊಂಡು ನೀವು ರಾಯರಿಗೆ ಎಷ್ಟು ದೀಕ್ಷೆ ಇದೆ ಅಂತ ತಿಳ್ಕೋಬೇಕು. ಅಪ್ಪಣ್ಣಾಚಾರ್ಯರು ಘಂಟಾಘೋಷವಾಗಿ ಹೇಳ್ತಾರೆ ರಾಯರ ಸ್ತೋತ್ರ, ಜ್ಞಾತ್ವಾ ಅದ್ವೈತ ಮತಂ ಹಲಾಹಲ ಸಮಂ. ನಮ್ಮ ಗುರುಗಳು ಅದ್ವೈತ ಮತವನ್ನ ಹಾಲಾಹಲ ವಿಷ, ಕಾಲಕೂಟ ವಿಷಕ್ಕೆ ಸಮಾನ ಅಂತ ತಿಳಿದುಕೊಂಡು ಮತ್ತು ಸಿದ್ಧಾಂತವನ್ನು ಪಾಠ ಮಾಡ್ತಾ ಇದ್ರು. ಇದು ಕಲಿಯ ಆವೇಶ ನಮ್ಮಲ್ಲಾಗ್ಲಿಕ್ಕೆ ಕಾರಣವಾಗುತ್ತೆ. ನಾವು ಸತ್ತೇ ಹೋಗ್ಬಿಡ್ಬೇಕು ಅನ್ನೋಷ್ಟ್ರ ಮಟ್ಟಿಗೆ ಅಲ್ಲಿ ತನಕ ಕಾರಣವಾಗತ್ತೆ. ಇಂತಹ ಶಾಸ್ತ್ರ ಬೇಡ ಅಂತ ಹೇಳಿ ನಮ್ಮ ಗುರುಗಳು ನಮಗೆಲ್ಲ ಮಧ್ವ ಸಿದ್ಧಾಂತವನ್ನ ಬೋಧನ ಮಾಡಿದ್ರು ಅಂತ ಹೇಳ್ತಾರೆ. ಇಂತಹ ಮಹಾನುಭಾವರಾದಂತಹ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾರಾಧನೆ ಈ ಸಂದರ್ಭದಲ್ಲೂ ಅನೇಕ ರಾಯರಿಗೆ ಸಂಬಂಧಪಟ್ಟ ವಿಚಾರಗಳನ್ನ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಬೇಕಾದಷ್ಟು ತಿಳಿದುಕೊಳ್ಳೋದಕ್ಕಿದೆ. ನಮಗೆ ಒಂದು ಜ್ಞಾನ ಕಮ್ಮಿ ಇದೆ, ಇಲ್ಲ ಕಾಲಾವಕಾಶ ಇಲ್ಲ, ಎರಡೂ ಇದೆ ಅಂದ್ರೆ ಸಾಮರ್ಥ್ಯ ಇಲ್ಲ. ಇಂಥವನೇಕ ಕಾರಣಗಳಿಂದ ನಾವು ಬಿಡಬೇಕಾಗತ್ತೆ ಅಷ್ಟೇ ಹೊರತು ರಾಯರ ಬಗ್ಗೆ ನಾವು ತಿಳಿದುಕೊಳ್ಳುವಂಥ ವಿಚಾರಗಳು ಮುಗಿದೋಯ್ತು ಅಂತಲ್ಲ. ರಾಘವೇಂದ್ರ ಸ್ವಾಮಿಗಳವರ ಸಂಪರ್ಕ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ. ನಮಗಿರೋದೆಲ್ಲ ಎಷ್ಟಂಶದಲ್ಲಿ ನಮಗೆ ಅದಿಲ್ಲ, ಇದಿಲ್ಲ, ಅದು ಕೊಡ್ರಿ, ಇದು ಕೊಡ್ರಿ, ಇದು ಪಂಗು ಖಂಜೋಭಿವಾದನ ಸ್ತೋತ್ರೇಣಾನೇನ ಯಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿ ಸಜಂಘಾಲೋ ಭವೇದೇವ ಗುರುರಾಜ ಪ್ರಸಾದತಃ ಅಂತ ಹೇಳ್ತಾರೆ. ಕೈ ಇಲ್ಲ ಕಾಲಿಲ್ಲ ಅಂತನ್ನುವಂಥವರು ರಾಯರ ವೃಂದಾವನಕ್ಕೆ ಹೋಗಿ ದರ್ಶನ ಮಾಡಿ ಪ್ರದಕ್ಷಿಣ ನಮಸ್ಕಾರಗಳನ್ನ ಹಾಕಿಬಿಟ್ರೆ ಸಾಕು, ಕೈ ಕಾಲುಗಳು ಬರ್ತಾವೆ. ಎಲ್ಲಿ ತನಕ ಈ ಕತ್ತರಿಸೋದು ಕೈ ಕಾಲುಗಳು ಬರೋದು ಅಥವಾ ಬೆಳೆದೇ ಇದ್ದ ಕೈ ಕಾಲುಗಳು ಬೆಳೆಯೋದು ಇವೆಲ್ಲ ಬಹಳ ದೂರದ ವಿಚಾರ. ಸತ್ತೋದವರನ್ನೂ ಬದುಕಿಸುವ ಸಾಮರ್ಥ್ಯ ರಾಯರಿಗೆ. ರಾಯರದೊಂದು ಪ್ರಸಿದ್ಧವಾದ ಕಥೆ ನೀವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ರಾಯರೆಲ್ಲೋ ಒಂದ್ ಕಡೆಗೆ ಭಿಕ್ಷೆಗೆ ಹೋದಾಗ ಮನೆ ಯಜಮಾನನ ಮಗ ಅವನು ಮಾವಿನ ಹಣ್ಣಿನ ಸ್ವೀಕರಣೆ ಪಾತ್ರೆಗಳೊಬ್ಬಿ ಸತ್ತೋದ. ಅಂದ್ರೆ ಮಾವಿನ ಹಣ್ಣು ಸ್ವೀಕರಣೆ ಮಾಡಿದ್ವಿ ಅಂತ ತಿಳ್ಕೋಬೇಕು ನೀವು, ಚೈತ್ರ ವೈಶಾಖದ ಸಮಯ ಅಂತ. ಯಾಕೆಂದ್ರೆ ಈಗಿನ ತರ ಮಾರ್ಗಶೀರ್ಷ ಮಾಸ ತನಕ ಮಾವಿನ ಹಣ್ಣು ಬರ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಇವಾಗೆಲ್ಲ ಹೇಗೆ 12 ತಿಂಗಳು ಮಾವಿನ ಹಣ್ಣು ಸಿಗತ್ತೆ. ನಮಗೀಗೆಲ್ಲ ಹೇಗೆ ಅಂದ್ರೆ ಅದ್ರೊಳಗೂ ಬೆಂಗಳೂರು ಅಂದ್ರೆ ಒಂಥರ ಮೋಕ್ಷ ಇದ್ದಾಗೆ. ಯಾಕೆಂದ್ರೆ 12 ತಿಂಗಳು 12 ತರದ್ದು ಪದಾರ್ಥಗಳು ಸಿಗತ್ತೆ. ಮತ್ತೆ ಯಾಕ್ರಿ ಇದು ಮೋಕ್ಷ ಅಲ್ಲ ಅಂದ್ರೆ 12 ತಿಂಗಳಲ್ಲಿ ಏನೇನು ದೋಷಗಳಿರ್ಬೋದು ಅದು 12 ತಿಂಗಳಿರುತ್ತೆ ಅಂತ ಅದಕ್ಕೆ ಇದು ಮೋಕ್ಷ. ಒಂದೊಂದು ಋತುಗಳಲ್ಲಿ ಒಂದೊಂದು ದೋಷ ಇರುತ್ತೆ, ಒಂದೊಂದು ಗುಣ ಇರುತ್ತೆ. ಮೋಕ್ಷದೊಳಗೇನು ಅಂದ್ರೆ ಆಯಾ ಋತುಗಳ ಗುಣ ಮಾತ್ರ ಇರುತ್ತಂತೆ, ದೋಷ ಇರಲ್ಲ. ನಮ್ಮಲ್ಲಿ ಹೇಗೆ ಅಂದ್ರೆ ಗುಣಗಳು ಇರುತ್ತಿರ್ಬೋದು, ದೋಷಗಳು ಇರುತ್ತೆ. 12 ತಿಂಗಳು ಥಂಡಿ ಇರುತ್ತೆ, 12 ತಿಂಗಳು ರೋಗದ ವಾತಾವರಣ ಇರುತ್ತೆ, ಇಟ್ಕೊಳ್ಳಿ. ಆದ್ರೆ ಆವಾಗಿನ ಕಾಲಕ್ಕೆಲ್ಲ ಹಾಗಿರ್ಲಿಲ್ಲ. ಏನಪ್ಪಾ ಮಾವಿನ ಹಣ್ಣು ಸಿಗುತ್ತಾ ಇತ್ತು ಅಂದ್ರೆ ಅರ್ಥ ಏನು? ಚೈತ್ರ ವೈಶಾಖ ಸಮಯ ಬಿಸಿಲಿತ್ತು. ಆ ಹುಡುಗ ಯಾಕೆ ಹಾರಿದ್ನೋ ಯಾಕೆ ಬಿದ್ನೋ ಅವೆಲ್ಲ ಕೇಳಕ್ ಹೋಗ್ಬೇಡಿ, ಒಟ್ಟು ಬಿದ್ದ ಅಂತ ಇಟ್ಕೊಳ್ಳಿ. ಯಾರೋ ಎತ್ತು ಹಾಕಿದ್ರು, ಅವನೇ ನೆಕ್ಕಕ್ಕೆ ಹೋಗಿ ಬಿದ್ನೋ, ಯಾವ್ದಕ್ ಹೋಗಿ ಬಿದ್ನೋ ಅದೆಲ್ಲ ನೀವು ಊಹೆ ಮಾಡ್ತಾ ಹೋಗ್ಬಿಟ್ರೆ ಅದು ನಿಮಗೆ ಬಿಟ್ಟಿದ್ದು. ಎಲ್ಲವನ್ನೂ ಏನ್ ಬರೆದಿಡಕ್ಕಾಗತ್ತ? ಒಟ್ಟು ಬಿದ್ದಿದ್ದ. ಅವ್ರೇನು ಮಾಡಿದ್ರು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಸಾಮರ್ಥ್ಯದಿಂದ ಆ ಮಗುವನ್ನ ಬದುಕಿಸಿಕೊಟ್ರು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದು ನನ್ನ ಸಾಮರ್ಥ್ಯ ಅಂತಲ್ಲಪ್ಪ. ನೋಡಿ, ಅಲ್ಲೂ ಅವರು ರಾಯರ ಅನುಸಂಧಾನ. ಈ ವ್ಯಕ್ತಿಯ ಮನೆಯಲ್ಲಿ ರಾಮಚಂದ್ರ ದೇವರ ಪೂಜೆಯನ್ನ ನಾನು ಮಾಡ್ತಾ ಇದ್ದೀನಿ. ರಾಮದೇವರು ಈ ಕೆಲಸ ಮಾಡಿದ್ದಾರೆ. ರಾಮದೇವರ ಕಥೆ ಕೇಳಿದಿರಿ ನೀವು ರಾಮಾಯಣದಲ್ಲಿ. ರಾಮದೇವರ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ವಯಸ್ಸಿನ ಮುಂಚೆ ಸತ್ತೋದ ಅಂತಿಲ್ಲ. ಒಬ್ಬ ವಿಧುರ ಒಬ್ಬ ವಿಧವೆ ಅಂತ ಇರಲಿಲ್ಲ ರಾಮರಾಜ್ಯದಲ್ಲಿ.
ಒಬ್ಬ ದಂಪತಿಗಳಿಗೆ ಮಕ್ಕಳಿಲ್ಲ ಅಂತಿಲ್ಲ, ಆ ದಂಪತಿಗಳಿಗೆ ಹುಟ್ಟಿದ ಮಗ ಸತ್ತೋದ ಅಂತಿಲ್ಲ, ಮಗಳು ಸತ್ತೋದು ಅಂತಿಲ್ಲ, ಅಳಿಯ ಸತ್ತೋದ ಅಂತಿಲ್ಲ, ಯಾವ ಪ್ರಸಂಗಗಳು ಇಲ್ಲ. ಇಂಥದ್ರೊಳಗೂ ನಡೀತಂತೆ. ಒಬ್ಬ ಬ್ರಾಹ್ಮಣನ ಮಗ ಸತ್ತೋಗ್ಬಿಟ್ಟ, ಅಲ್ಲೇ ಮಾವಿನ ಶಿಖರಣ ಬಿದ್ದಿದ್ನೋ ಬಿಟ್ಟಿದ್ನೋ ಗೊತ್ತಿಲ್ಲ. ಮತ್ತೆ ಒಬ್ಬ ಸತ್ತೋಗಿದ್ದ ಅಷ್ಟೇ, ಹೇಗ್ ಸತ್ತಿದ್ದ ಕೇಳಕ್ ಹೋಗ್ಬೇಡಿ. ಆ ಬ್ರಾಹ್ಮಣ ಶವ ಎತ್ಕೊಂಡ್ಬಂದಂತೆ ರಾಮದೇವ್ರಿಗೆ, ಸತ್ತೋಗ್ಬಿಟ್ಟಿದ ನಮ್ಮ ಮಗ, ನಿಮ್ಮ ಹತ್ರ ರಾಮರಾಜ್ಯ ಅಂತಂತೀರಿ. ರಾಮದೇವರಂದ್ರು ಸಾಧ್ಯವೇ ಇಲ್ಲ, ಇದು ನಮ್ಮ ರಾಜ್ಯದೊಳಗೆ ಈ ತರ ಆಗಿದೆ ಅಂದ್ರೆ ಇನ್ನೊಂದೇನೋ ಒಂದು ಅಧರ್ಮ ನಡೀತಾ ಇದೆ ಅಂತ ಅರ್ಥ ಅಂತ ಹೇಳಿದ್ರು. ಆವಾಗಿಂದ ಆವಾಗಲೇ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಸುತ್ತಾಡಿ ಒಬ್ಬ ಅಯೋಗ್ಯ ಅವನು ಏನೋ ತಪ್ಪಾದ ಚಿಂತನೆಯನ್ನ ಮಾಡಿ ಅದಕ್ಕೆ ಅಂತ ಹೇಳಿ ತಲೆ ಕೆಳಗೆ ಕಾಲ್ವೆ ಮಾಡಿ ನಿಂತ್ಕೊಂಡು ತಪಸ್ಸು ಮಾಡ್ತಾ ಇದ್ದ. ಅವನನ್ನ ಸಂಹಾರ ಮಾಡಿದರು ರಾಮಚಂದ್ರದೇವರು. ಸಂಹಾರ ಮಾಡಿ ಆ ಬ್ರಾಹ್ಮಣನ ಮಗನನ್ನ ಬದುಕಿಸಿಕೊಟ್ಟರು. ಇದು ರಾಮದೇವರ ಅದ್ಭುತವಾದ ಮಹಿಮೆ. ಇಂತಹ ರಾಮಚಂದ್ರ ದೇವರ ಪಾದಾರವಿಂದಗಳನ್ನ ಉಪಾಸನೆ ಮಾಡುವಂಥವರು ರಾಘವೇಂದ್ರ ಸ್ವಾಮಿಗಳವರು. ಅವತ್ತು ಆ ಬ್ರಾಹ್ಮಣನ ಮಗನನ್ನ ಬದುಕಿಸಿದವನು ನೀನು. ಯಾಕೆ? ಏನೋ ಒಂದು ಅಧರ್ಮ ಇತ್ತು, ಅದನ್ನು ಪರಿಹಾರ ಮಾಡಿ ಈ ತರ ಮಾಡಿದ್ದು. ಇವತ್ತಿಗೂ ಕೂಡ ಇದು ನನ್ನ ಭಿಕ್ಷೆಗಾಗಿ ನಾನು ಬಂದಿದ್ದಲ್ಲ, ರಾಮದೇವರನ್ನು ಕರ್ಕೊಂಡು ಬಂದಿದ್ದು, ಪೂಜೆ ಮಾಡ್ತಾ ಇರೋದು. ಅದಕ್ಕೆ ಅಪ್ಪಣಾಚಾರ್ಯ ಸ್ತೋತ್ರದಲ್ಲಿ ಹೇಳ್ತಾ ನೋಡ್ರಿ, ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವ ವಂಶಾಧಿಪಃ ಸಚ್ಚಿಷ್ಯೋಡು ಗಣೋಡು ಮಿಶ್ರಿತ ಜಗದ್ಗೀರ್ವಾಣ ಸತ್ಪಾದಪಃ ಅತ್ಯರ್ಥಂ ಮನಸಾ ಕೃತಾಚ್ಯುತ ಜಪ ಪಾಪಾಂಧಕಾರಾತಪಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಶುಭಂ ಮಂಗಲ. ರಾಮದೇವರ ಪಾದಾರವಿಂದಗಳಲ್ಲಿ ರಾಯರು ಜೇನು ಇದ್ದ ಹಾಗೆ, ಜೇನುಹುಳ ಇದ್ದ ಹಾಗೆ, ಅಷ್ಟು ಆಸಕ್ತಿಯವರಿಗೆ ರಾಯರಿಗೆ ಶ್ರೀರಾಮಚಂದ್ರ ದೇವರ ಪಾದಾಂಬುಜ ಅದರ ಪ್ರಭಾವದಿಂದ ಆ ಹುಡುಗನನ್ನ ಬದುಕಿಸಿಕೊಟ್ರು. ರಾಮದೇವರು ಪೂಜೆ ಆಯಿತು, ಅವ್ರ ಮಗನೇ ಹೋಗ್ಬಿಟ್ಟಾವ. ಕೊನೆ ತನಕ ಜನ ಮಾತಾಡ್ತಾರೆ. ದೇವರಿಗೆ ಅಪವಾದ ಬಂದಾಗದು ರಾಯರದು, ನನಗೇನ ಅಪವಾದ ಬರ್ಲಿಕ್ಕೆ ನಂದೇನಿದೆ? ಪರಮಾತ್ಮನಿಗೆ ಕೆಲವರೆಲ್ಲ ಭಕ್ತರು ಪ್ರಾರ್ಥನೆ ಮಾಡ್ತಿರ್ತಾರೆ, ನೋಡಪ್ಪ ನೀನು ಭಕ್ತರ ಮೇಲೆ ಕರುಣೆ ಇಟ್ಕೊಂಡಿದೀಯಾ ಅಂತ ನಿನಗೆ ಬಿರುದು ಬೇಕೋ ಬೇಡ? ಬೇಕು ಅಂದ್ರೆ ಈಗ ಮಾಡಾಗಾದ್ರೆ ದಾಸರುಗಳೆಲ್ಲ ವರ್ಣನೆ ಮಾಡ್ತಾ ಇರ್ತಾರೆ. ಹಾಗೆ ರಾಯರ ಪ್ರಾರ್ಥನೆ ಏನು ಅಂತಂದ್ರೆ, ನಿನ್ನ ಪೂಜೆಯಾದಾಗ ಈ ತರ ಪವಾಡ ನಡೀತು ಅಂತ ನಾಳೆ ನನ್ನನ್ನು ಹೊಗಳೋದಕ್ಕಿಂತ ನಿನ್ನನ್ನೇ ಹೊಗಳ್ತಾರೆ, ಬದುಕಿಸವನು ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಬದುಕಿಸ್ತಾನೆ ಪರಮಾತ್ಮ. ಇದೆಲ್ಲ ಏನು ಅಂದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಂತನೋದು ಹೇಗೆ ಅಂತ ನಾವು ತಿಳಿದುಕೊಂಡಾಗ ಗೊತ್ತಾಗುತ್ತೆ. ನಾವೆಲ್ಲ ದೇವರ ಹತ್ರ ಸಾಕ್ಷಾತ್ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀವಿ. ರಾಯರು ಹೇಳ್ತಾರೆ ತಮ್ಮ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ, ನಾವು ಹೋಗಿ ದೇವರನ್ನ ಸಾಕ್ಷಾತ್ ಆಗಿ ಕೇಳ್ಕೊಳ್ಳೋದಲ್ಲ, ನಮ್ಮದು ಏನೇ ಪ್ರಾರ್ಥನೆ ಇದ್ರೂ ಕೂಡ ಅದನ್ನ ನಾವು ನಮ್ಮ ಗುರುಗಳಲ್ಲಿ ಅಥವಾ ವಾಯುದೇವರಲ್ಲಿ ಸಲ್ಲಿಸಿದ್ರೆ ಅವರು ಹೋಗಿ ದೇವರಲ್ಲಿ ಸಲ್ಲಿಸೋದು. ನಮ್ಮ ಪರವಾಗಿ ನಮ್ಮ ಹೃದಯದಲ್ಲಿ ಕೂತ್ಕೊಂಡು ಶ್ವಾಸ ಮಂತ್ರ ಜಪವನ್ನ ಮಾಡುವ ವಾಯುದೇವರು ಯಾವಾಗಲೂ ನಮ್ಮ ಪರವಾಗಿ ಪ್ರಾರ್ಥನೆ ಸಲ್ಲಿಸ್ತಾ ಇರ್ತಾರೆ. ಅವರ ಪ್ರಾರ್ಥನೆಗೆ ನಾವು ಬೆಲೆ ಕೊಟ್ಟಿಲ್ಲ ಅಂತಾಗತ್ತೆ, ನಾವೇ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ. ಎಂದಿಗೂ ಕೂಡ ಸ್ವತಂತ್ರವಾದ ಪ್ರಾರ್ಥನೆ ಸಲ್ಲಿಸ್ಲಿಕ್ಕೆ ನಮಗಾಗಲ್ಲ. ದೇವರು ಏನ್ ಮಾಡಿದ್ದಾನೆ, ಈ ಗುರುಗಳು ಅಂತನೋ ವ್ಯಕ್ತಿಯನ್ನ ಮಧ್ಯದಲ್ಲಿ ತಂದು ನಿಲ್ಲಿಸಿದ್ದೇ ಯಾಕೆ ಗೊತ್ತಾ? ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತಹಂಸ್ವಿತಿ. ನಾನು ಗುರುಗಳ ದ್ವಾರಾನೇ ಪ್ರಸನ್ನತೆಯನ್ನ ಪಡೆದುಕೊಳ್ಳೋದು, ನಾನು ಸಾಕ್ಷಾತ್ತಾಗಿ ಯಾರಿಗೂ ಏನು ಮಾಡಲ್ಲ. ಇಂಥ ಸಂದರ್ಭದಲ್ಲಿ ನಾವೇ ಹೋಗಿ ಸಾಕ್ಷಾತ್ತಾಗಿ ಮಾಡ್ಬಿಡ್ತೀನಿ ಅಂದ್ರೆ ನೋಡಿ, ಸಂಸಾರ ಸಮುದ್ರದಿಂದ ನಮ್ಮನ್ನ ಯಾರು ದಾಟಿಸ್ತಾರೆ? ದೇವ್ರಿ ಸಂಸಾರ ದಾಟಿಸೋನು ನಿಜ. ನಾವು ಸಂಸಾರ ದಾಟಿಸು ಅಂತ ಪ್ರಾರ್ಥನೆ ಯಾರಲ್ಲಿ ಮಾಡ್ಬೇಕು ಗೊತ್ತಾ? ಗುರುಗಳಲ್ಲಿ ಮಾಡ್ಬೇಕು. ಅಪ್ಪಣಾಚಾರ್ಯರು ಆ ಪ್ರಾರ್ಥನೆ ಮಾಡಿದ್ರು. ರಾಯರ ಸ್ತೋತ್ರದಲ್ಲಿ ಬರುತ್ತೆ ನೋಡಿ, ಸಂಸಾರೇ ಕ್ಷಯ ಸಾಗರೆ ಪ್ರಕೃತಿತೋ ಗಾಧೆ ಸದಾ ದುಸ್ತರೆ
ಸರ್ವಾವಸ್ಯ ಜಲಗ್ರಹೈರನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಮಿತಭಯ ಸ್ತೋಮಾದಿ ವಿನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರೋ ಮಾಮಗ್ನ ರೂಪಂ ಸದಾ. ನೋಡಿ, ಗುರುಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಅಪ್ಪಣ್ಣಾಚಾರ್ಯರು. ನಾವಿದನ್ನು ತಿಳಿದುಕೊಳ್ಳಬಹುದು. ನಮಗೆಲ್ಲ ಮಾನ್ಯರು ಉಂಟಾದಂತಹ ನಂಬಿಕೆಗೆ ಪಾತ್ರರಾದ ರಾಯರಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂದ್ರೆ, ವಿಷ ಸಮುದ್ರದೊಳಗೆ ನಾವು ಮುಳುಗಿ ಮುಳುಗಿ ಸಾಯ್ತಾ ಇದ್ದೇವೆ, ನಮ್ಮನ್ನು ಸಮುದ್ಧರ ಗುರು, ನಮ್ಮನ್ನ ಹೇ ಗುರುಗಳೇ ಉದ್ಧಾರ ಮಾಡ್ರಿ, ನಮಗೆ ಜ್ಞಾನ ಪ್ರದಾನವನ್ನ ಮಾಡ್ರಿ ಅಂತನ್ನುವ ಪ್ರಾರ್ಥನೆಯನ್ನ ರಾಯರಲ್ಲಿ ನಾವು ಮಾಡಿಕೊಂಡ್ರೆ ಅದು ನಿಜವಾದ ರಾಯರ ಆರಾಧನೆ. ರಾಯರ ಅಂತಹ ಪ್ರೀತಿಕರವಾದ ಕೆಲಸವನ್ನ ನಾವಿವತ್ತಿನ ದಿವಸ ಇಲ್ಲಿ ಮಾಡಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು